ಫ್ರಂಟ್ ಕ್ಲಾಡಿಂಗ್ ಅಷ್ಟೇ ಇದೆಲ್ಲ ನೋಡಬಹುದು. ನಮಗೆ ಒಂಥರ 3D ಇದ್ರ ತರ ಕಾಣಿಸುತ್ತೆ. ಹೌದು, ಸ್ವಲ್ಪ ಎಂಬೋಸ್ಡ್ ಇದೆ ಸರ್, ಲೈಟ್ ಆಗಿ ಎಂಬೋಸ್ಡ್ ಇದೆ. ಲೈಟಾಗಿ ಎಂಬೋಸ್ಡ್ ಇದೆ ಇದು, ಲೈಟಾಗಿ ಎಂಬೋಸ್ಡ್ ಇದೆ. ಆಮೇಲೆ ಒಂದು ನ್ಯಾಚುರಲ್ ಒಂದು ಮ್ಯಾಟ್ ಫಿನಿಶ್ ನ ಮಲ್ಟಿ ಯೂಸ್ ತರ ಮಾಡಿದೀವಿ ಸರ್. ಇದೇನಂದ್ರೆ ಇದು ಓಪನ್ ಮಾಡಬಹುದು. ಓಕೆ, ಅಂಡ್ ಆಮೇಲೆ ಇದನ್ನು ಓಪನ್ ಮಾಡಬಹುದು. ಇದನ್ನ ಓಪನ್ ಮಾಡ್ಕೊಂಡು ಹಿಂದೆ ಹೋದ್ವಿ ಅಂತ ಸೆಟ್ ಬ್ಯಾಕ್ ಒಳಗಡೆ ಹೊರಟೋಗ್ಬಿಡ್ಬೋದು. ಯುಟಿಲಿಟಿನಲ್ಲಿ ಹೋಗೋಣ ಸರ್. ಹೋಗಿ ಸರ್. ಇದು ನೋಡ್ಬೋದು ಸರ್. ಇಲ್ಲಿ ಹೋಗ್ಬಿಟ್ಟು ಅದಕ್ಕೆ ತಕ್ಕಂತಾನೆ ಡಿಸೈನ್ ಮಾಡಿ ತಗೊಂಡು ಹೋದ್ವಿ. ನೀವೇ ಒಂದು ಸ್ಕ್ರಾಪ್ ರೆಡಿ ಸ್ಕ್ರಾಪ್ ರೆಡಿ ಮಾಡಿದ್ವಿ. ಎಸ್, ಬರಬೇಕು ನಮಗೆ. ಹೀಗೀಗ ಬರಬೇಕು ಅಂತ RCCR ಹತ್ರ ತಗೊಂಡು ಹೋದ್ವಿ. ಅದನ್ನ ಟೆಕ್ನಿಕಲಿ ಅವ್ರು ಕರೆಕ್ಟಾಗಿ ಕೂರಿಸಿ ನಮಗೆ ಹೀಗೀಗೆ ಬರುತ್ತೆ ಅಂತಾನೆ ಹೇಳಿದ್ರು. ರೂಮ್ನ ಇದನ್ನ ಹೆಂಗ್ ಪ್ಲಾನ್ ಮಾಡಿದೀವಿ ಅಂದ್ರೆ ಸರ್, ಇದೇನಾರ ಇವಾಗ 5 ಬೆಡ್ರೂಮ್ ಅಂತ ಇದೆಯಲ್ಲ, ಇದು ಆಲ್ಮೋಸ್ಟ್ ಇದು ಮೇಕಪ್ ರೂಮ್ ಅಂತ ಪ್ಲಾನ್ ಮಾಡಿದೀವಿ. ಮೇಕಪ್ ರೂಮ್ ಇದು. ಓಕೆ ಓಕೆ ಓಕೆ. ಇದೇ ಇಲ್ಲೇ ರೋಲಿಂಗ್ ಶಟರ್ ಇರೋದು ಸರ್. ಇದು ಹಿಂದ್ಗಡೆನೆ ಶಟರ್ ಇದೆ. ರೋಲಿಂಗ್ ಶಟರ್ ಟೈಲ್ಸ್ ಇದು ಇದೆಷ್ಟು? ಇದೆಲ್ಲ ಆಲ್ಮೋಸ್ಟ್ ನಾವು ಇದು ಕಾನ್ಸೆಪ್ಟ್ ಏನೋದು ಅಂದ್ರೆ ಸರ್, ಬಾಲ್ಕನಿಗೆ ಹೆಂಗೋ ಗ್ರೀನರಿ ಮಾಡಬೇಕು. ಗ್ರೀನರಿ ಬದಲಾಗಿ ಟೈಲ್ಸ್ ಅಲ್ಲೇ ಒಂಚೂರು ಗ್ರೀನರಿ ಇರೋ ತರ ಹೋಗೋಣ ಅಂತ ಹೇಳಿ ಇಲ್ಲಿ ನೋಡ್ಬೋದು ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ನೇಲ್ ಮೇಲೆ ಆ್ಯಂಡ್ ಹೈಲೈಟಲ್ಲೂ ಕೂಡ ನೋಡಿರ್ತೀರ, ಈ ಮನೆ ಅಮೇಝಿಂಗ್ ಆಗಿದೆ, ಜೊತೆಯಲ್ಲಿ ಬಜೆಟ್ ಕೂಡ ಅಮೇಝಿಂಗ್ ಅಂತ ಹೇಳ್ಬೋದು. ಸೊ ನೀವು ಕೂಡ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೀರಾ, ಕೊಡುವಂತಹ ದುಡ್ಡಿಗೆ ವ್ಯಾಲ್ಯೂ ಇರಬೇಕು, ಅತಿ ಹೆಚ್ಚಿನ ಜಾಗ ಸಿಗಬೇಕು, ನಮಗೆ ಸ್ಪೇಸ್ ಸಿಗಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೂಡ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು. ಸೊ ಇವತ್ತು ಯಾರ ಕನಸನ್ನು ನನಸಾಗಿಸಿದ್ದಾರೆ, ಮನೆ ಹೇಗೆ ಕಟ್ಟಿದ್ದಾರೆ, ಪ್ರತಿಯೊಂದು ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಒಂದು ಒಳ್ಳೆ ಮನೆ ಕರ್ಕೊ ಬಂದಿದ್ದೀರಾ. ಸೊ ಇವ್ರ ಕನಸು ನನಸಾಗಿರುತ್ತೆ, ಯಾಕಂತಂದ್ರೆ ಇದು 30-40 ಅಲ್ವಲ್ಲ ಸರ್? ಇದು ಜಾಗ ಎಷ್ಟು ಸರ್? 30-40 ಸರ್ ಇದು. ಸರ್ ನಾನು ಬಂದಾಗಲೇ ಓನರ್ ಜೊತೆ ಮಾತಾಡಿದೆ, ತುಂಬಾನೇ ಖುಷಿ ಆಗ್ಬಿಟ್ಟಿದ್ದಾರೆ ಸರ್. ನಾವು 2 BHK ಮಾಡೋಣ ಅಂತ ಅನ್ಕೊಂಡ್ರೆ ಇವ್ರು ನಮ್ಗೆ ಆಲ್ಮೋಸ್ಟ್ 5 BHK ಕೊಟ್ಬಿಟ್ಟಿದ್ದಾರೆ ಅಂತ. ಸರ್ ಇದು ಹೇಗೆ ಸಾಧ್ಯ? ಈ ಬಜೆಟ್ ಅಲ್ಲಿ ಆಲ್ಮೋಸ್ಟ್ 5 BHK ಎಕ್ಸಿಕ್ಯೂಟ್ ಮಾಡಿದ್ದೀರಾ ನೀವು. ಸೊ ಇದು ಹಿಂಗ್ ಸಾಧ್ಯ ಆಯ್ತು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್ ಪ್ಲಾನ್ ಕೂಡ. ಅಂಡ್ ನಮ್ದು ಎಲ್ಲ ವಿಡಿಯೋಸ್ ಕೂಡ ಒಂದಕ್ಕೊಂದು ಸ್ವಲ್ಪ ಡಿಫ್ರೆನ್ಸ್ ಹೋಗ್ತಾನೆ ಇದೆ, ಡಿಫ್ರೆಂಟ್ ಆಗಿ ಬರ್ತಾನೆ ಇದೆ. ಆಮೇಲೆ ಅದ್ರ ಜೊತೆ ಬಜೆಟ್ ಕೂಡ ಪ್ಲಾನ್ ಮಾಡ್ಕೊಂಡೇ ಮಾಡಿದೀವಿ. ಇದರಲ್ಲಿ ತುಂಬಾ ಪ್ಲಾನ್ಡ್ ಆಗಿ ಮಾಡಿದೀವಿ ಸರ್. ಡೆಫಿನೆಟ್ಲಿ ಹೇಳೋದಕ್ಕಿಂತ ಒಂದ್ ರೌಂಡ್ ತೋರಿಸ್ಬಿಡೋಣ ಅಂತೀರಲ್ವಾ ಸರ್? ಇದು ಸೈಟಲ್ ಏರಿಯಾ ಎಷ್ಟಿದೆ ಸರ್? ಇದು ಸೈಟಲ್ ಏರಿಯಾ ಬಂದ್ಬಿಟ್ಟು 30-40 ಒಂದು ಸ್ವಲ್ಪ ಕಡಿಮೆ ಇದೆ ಸರ್. ಅಂದ್ರೆ ಒಂದು 100 ಅಡಿ ಕಮ್ಮಿ ಬರ್ಬೋದು, ಸ್ವಲ್ಪ ಸ್ಕ್ಯೂ ಇದೆ ಸರ್. ಓಕೆ ಓಕೆ ಓಕೆ. ಅದರಿಂದ ಆಲ್ಟರ್ ಮಾಡ್ಕೊಂಡು ಮಾಡಿದೀವಿ. ಮಾಡಿರುವಂತದ್ದು 1000 ಸ್ಕ್ವೇರ್ ಫೀಟ್ 1100 ಸ್ಕ್ವೇರ್ ಫೀಟ್ ಅದರ ಸಿಗುತ್ತೆ. ಓಕೆ ಓಕೆ ಓಕೆ. ಯಾವ ಏರಿಯಾದಲ್ಲಿ ಸಿದ್ದೀವಿ ಸರ್? ಸರ್ ಇದು ನಾವು ಆಲ್ಮೋಸ್ಟ್ ನೆಲಮಂಗಲ ಹತ್ರ ಇದೀವಿ ಸರ್, ಸೊಂಡೆಕೊಪ್ಪ ರೋಡ್ ಅಲ್ಲಿ ಇದೀವಿ. ಆಲ್ಮೋಸ್ಟ್ ನಿಯರ್ ಬೈ ಸೊಂಡೆಕೊಪ್ಪ ರೋಡ್ ಅಂತ ಹೇಳ್ಬೋದು. ಕ್ಲೈಂಟ್ ನೇಮ್ ಏನು ಸರ್ ಇವ್ರದ್ದು? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಸರ್ ಹೆಸರು ನವನೀತ್ ಅಂತ, ರೂಪ ನವನೀತ್ ಅಂತ ಹೇಳ್ಬಿಟ್ಟು ಇಬ್ರು ಮೇಡಮ್ ಅವರು. ಆವಾಗಲೇ ನಾನು ಸಿಕ್ಕಿದೆ, ತುಂಬಾನೇ ಖುಷಿ ಆಗ್ಬಿಟ್ಟಿದ್ದಾರೆ. ಅವ್ರ ರಿವ್ಯೂ ಅಂತೂ ನೀವು ಕೇಳಲೇಬೇಕು. ಸ್ವಲ್ಪ ಲಾಂಗ್ ಇದ್ರೆ ರಿವ್ಯೂ ಆದ್ರೂ ಕೂಡ ತುಂಬಾ ಖುಷಿಯಿಂದ ಮಾತಾಡಿದ್ದಾರೆ. ಸೊ ನೀವು ಕೂಡ ಮನೆ ಕಟ್ತಾ ಇದ್ರೆ ಹೇಗೋ 4 ಜನರ ಜೊತೆ ಕೇಳ್ತಾನೆ ಮಾಡ್ತೀರಾ. ಸೊ ದಯವಿಟ್ಟು ಕ್ಲೈಂಟ್ ರಿವ್ಯೂನ ಪೂರ್ತಿಯಾಗಿ ಕೇಳೋದನ್ನ ಮರಿಬೇಡಿ. ಸರ್ ಇವಾಗ ಏನೇನು ಕಟ್ಟಿದ್ದೀರಾ, ಏನ್ ಕತೆ ಸರ್? ಎಕ್ಸಾಕ್ಟ್ಲಿ ನಾವು ಕೆಳಗಡೆ ಹೋಗೋದಾದ್ರೆ, ಸೊ ಇದು ಡೆಡ್ ಎಂಡ್ ಆಗಿರೋದ್ರಿಂದ ಪಾರ್ಕಿಂಗ್ ಸ್ಪೇಸ್ ಕೂಡ ಒಂದು ಚಿಕ್ಕದಾಗಿ ಬೇಕಾಗಿಲ್ಲ ಇಲ್ಲಿ ಸರ್. ಯಾಕಂದ್ರೆ ಡೆಡ್ ಎಂಡ್ ಇಲ್ಲೇ ನಿಲ್ಸ್ಕೋಬಹುದು ಅಂತ. ಮತ್ತೆ ಪಕ್ಕದಲ್ಲಿ ಒಂದು ಶಾಪ್ ತರ ಒಂದು ಮಾಡಿದೀವಿ ಸರ್. ಅದನ್ನ ಏನಂತಂದ್ರೆ ಒಂದು ಮೇಕಪ್ ರೂಮ್ ತರ ಒಂದು ಮಾಡಿದೀವಿ. ಮೇಡಮ್ ಅವ್ರು ಮಾಡ್ಕೊಂಡಿರೋದು, ಮೇಡಮ್ ಅಂತ ಹೇಳಿ ಮಾಡಿದೀವಿ. ಇನ್ ಫ್ಯೂಚರ್ ಬೇಕಾದ್ರೆ ಅದನ್ನ ರೆಂಟ್ ತರನು ಕನ್ವರ್ಟ್ ಕಮರ್ಷಿಯಲಿ ಇದು ಮಾಡ್ಕೋಬಹುದು, ಎರಡು ತರನು ಪ್ಲಾನ್ ಮಾಡ್ಕೊಟ್ಟಿದೀವಿ. ಓಕೆ. ಅಂಡ್ ಗ್ರೌಂಡ್ ಫ್ಲೋರ್ ಇಂದಾನೆ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಕಿಚನ್ ಇದೆ, ಆಸ್ ಯೂಶುವಲ್ ಒಂದು ರೂಮು ಮತ್ತೆ ಟಾಯ್ಲೆಟ್ ಎಲ್ಲ ಇದೆ. ಓಕೆ. ಮೇಲ್ಗಡೆ ಅಂತಂದ್ರೆ 3 ಬೆಡ್ರೂಮ್ ಇದೆ ಸರ್. ಮೇಲ್ಗಡೆ 3 ಮಾಡಿದೀರಾ? ಮೇಲ್ಗಡೆ 3 ಬೆಡ್ರೂಮ್ ಇದೆ. ಓಕೆ. ಅದ್ರ ಮೇಲ್ಗಡೆ ಒಂದು ರೂಮ್ ಇದೆ ಸರ್. ಅದ್ರ ಮೇಲ್ಗಡೆ ಮತ್ತೆ ರೂಮ್ ಇದೆ ಸರ್. ಕಂಪ್ಲೀಟ್ ಆಗಿ
ಆಗಿ ಆಕ್ಯುಪೈ ಮಾಡಿದೀವಿ. 5 ರೂಮ್ಗಳು ಸಿಗ್ತಾ ಇದೆ. 5 ರೂಮ್ ಸಿಗ್ತಾ ಇದೆ ಸರ್. ಆಮೇಲೆ ಎಲ್ಲ ಸ್ಪೇಷಿಯಸ್ ಅಷ್ಟೇ ತುಂಬಾ ದೊಡ್ಡದಾಗಿದೆ. ಓಕೆ ಓಕೆ ಓಕೆ, ಬ್ಯೂಟಿಫುಲ್ ಆಗಿದೆ. ಬಟ್ ಇಂಟೀರಿಯರ್ ಒಂದು ಸ್ವಲ್ಪ ಲಿಮಿಟೆಡ್ ಆಗಿ ಮಾಡಿದೀವಿ, ಯಾಕಂದ್ರೆ ಬಜೆಟ್ ಫುಲ್ ಓವರ್ಲೋಡ್ ಆಗಿತ್ತು ಅಂತ ಹೇಳಿ. ಒಂದು ಮಿನಿಮಮ್ ಒಂದು ಅಪ್ ಟು ಒಂದು 3 lakhs 3.5 lakhs ಒಳಗಡೆ ಇಂಟೀರಿಯರ್. ಸೊ 3 ಲಕ್ಷದ ಇಂಟೀರಿಯರ್. ಹೌದು ಸರ್. 45 ಲಕ್ಷದ ಮನೆ. 45 ಲಕ್ಷದ ಮನೆ. ಹೌದು ಕರೆಕ್ಟಾ ಸರ್? ಇದು ಈ ಮನೆ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ನೀವು? ನಾವು ಅರೌಂಡ್ ಒಂದು 10 months ತಗೊಂಡಿದ್ದೀವಿ ಸರ್. 10 ತಿಂಗಳಾಗಿದೆ. ಬಟ್ ಅದ್ರ 45 ಲಕ್ಷದಲ್ಲಿ 5 BHK ಅಮೇಜಿಂಗ್ ಸರ್. ನಿಮಗೂ ಕೂಡ ಈ ರೀತಿ ಅಮೇಜಿಂಗ್ ಆಗಿರೋ ಸರ್ಪ್ರೈಸ್ ಮನೆ ಬೇಕು ಅಂದ್ರೆ RCC ಬರಬೇಕು. ಕರೆಕ್ಟಾ ಸರ್? ಇದು ಹೌದಲ್ವಾ? ನೋಡ್ಕೊಂಬರೋಣ ಹಾಗಾದ್ರೆ. ಬನ್ನಿ ಸರ್, ನೋಡ್ಕೊಂಡ್ ಬಂದ್ಬಿಡೋಣ. ಸರ್, ಮೊದಲನೇದಾಗಿ ಇದೊಂದು ಡೆಡ್ ಎಂಡ್ ಜಾಗ. ಸೊ ಡೆಡ್ ಎಂಡ್ ಜಾಗದಲ್ಲಿ ಎಷ್ಟು ಬೆನಿಫಿಟ್ ಇರುತ್ತೆ ನಮಗೆ ಈ ತರ? ಡೆಡ್ ಎಂಡ್ ಜಾಗದಲ್ಲಿ ಅಂತಂದ್ರೆ ನಮಗೆ ಲಾರ್ಜ್ ಬೆನಿಫಿಟ್ ಅಂದ್ರೆ ಕಿರಿಕಿರಿ ಇರಲ್ಲ, ಅಕ್ಕಪಕ್ಕ ಅದು ಅಂತ ಹೇಳ್ಬಿಟ್ಟು ಡಿಸ್ಟರ್ಬೆನ್ಸ್ ಇರಲ್ಲ. ಆಮೇಲೆ ನಮಗೆ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ತುಂಬಾ ಜಾಗನೂ ಹೋಗಲ್ಲ ಸರ್. ಆಮೇಲೆ ಮನೆ ಈ ಪರ್ಟಿಕ್ಯುಲರ್ಲಿ ಈ ಜಾಗ ಏನಂತಂದ್ರೆ ಮುಂದಕ್ಕೆ ಪಾಸ್ ಆಗೋರು ಯಾರನ್ನ ಇದ್ರು ಅಂತ ಹೇಳಿದ್ರೆ ಸರಿ, ನಾವು ಇಲ್ಲಿ ರೋಡ್ ಅಲ್ಲಿ ಕಾರ್ ನಿಲ್ಸ್ತೀವಿ ಅದು ಅಂದ್ರೆ ಡಿಫಿಕಲ್ಟ್ ಆಗುತ್ತೆ. ಬಟ್ ಇದು ಡೆಡ್ ಎಂಡ್ ಸೈಟ್ಗಳು ಮತ್ತೆ ಕಾರ್ನರ್ ಸೈಟ್ಗಳು ಸ್ವಲ್ಪ ಅಡ್ವಾಂಟೇಜ್ ಅಂತ ಒಳ್ಳೇದಂತ ಹೇಳ್ತೀರಾ? ಓಕೆ. ಆಮೇಲೆ ಇದು ಯಾವ ಫೇಸಿಂಗ್ ಮನೆ ಸರ್ ಇದು? ಸರ್, ಇದು ಬಂದ್ಬಿಟ್ಟು ನಮಗೆ ವೆಸ್ಟ್ ಫೇಸಿಂಗ್ ಹೌಸ್ ಸರ್. ವೆಸ್ಟ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಹೌಸ್ ಸರ್. ಇದು ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ? ರೋಡ್ ಲೆವೆಲ್ ಇಂದ ಆಲ್ಮೋಸ್ಟ್ ನಮ್ಗೆ ಒಂದು 3 feet ಮೇಲೆ ಇದೀವಿ ಸರ್. ಜಾಸ್ತಿನೇ ಇದೆ. ಇದನ್ನ ರೋಡ್ ಏನೋ ಡೆವಲಪ್ ಆಗಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೈಟ್ ಮಾಡ್ಕೊಂಡಿದೀವಿ. ಆಮೇಲೆ ಅಲ್ಲಿ ನೋಡ್ಬೋದು ಹಳೇದಕ್ಕೆ ಪಕ್ಕದ ಬಿಲ್ಡಿಂಗ್ ನಮಗೂ ಎಷ್ಟು ಹೈಟ್ ಮೇಲೆ. ಯಾಕೆ ಇಷ್ಟು ಹೈಟ್ ಮಾಡಿದ್ರಿ? ಅಂದ್ರೆ ಸರ್, ಇದು ಸ್ವಲ್ಪ ಇನ್ನೂ ಡೆವಲಪ್ ಆಗುತ್ತೆ, ಅಂಡರ್ ಡೆವಲಪ್ ಏರಿಯಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ತಗೊಂಡ್ವಿ. ಅಲ್ಲಿ ಮೋರವರು ನಮಗೆ ಈ ರ್ಯಾಂಪ್ ಮುಂದಕ್ಕೆ ಬಂದ್ರೂ ಏನು ತೊಂದರೆನೇ ಇಲ್ಲ. ಸ್ವಲ್ಪ ಇಲ್ಲ ನಮಗೆ ಮುಂದೆಗಡೆ ವೆಹಿಕಲ್ ಎಲ್ಲ ಹೋಗುತ್ತೆ ಅಂತಂದ್ರೆ ಅರ್ಧ ರ್ಯಾಂಪ್ಗೆ ನಿಲ್ಲಿಸಬೇಕಾಗ್ತದೆ. ಹೌದು ಹೌದು. ಹಾಗಾಗಿ ಇದು ಸ್ವಲ್ಪ ರ್ಯಾಂಪ್ ಮುಂದಕ್ಕೆ ಬಂದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿ ಒಂಚೂರು ರೈಟ್ ಮಾಡಿದೀವಿ. ಯಾಕಂದ್ರೆ ಪಕ್ಕದಲ್ಲೂ ನೋಡ್ಬೋದು ಇದೇನಂದ್ರೆ ಸರ್ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹಿಂಗ್ ಬೆಳ್ಕೊಂಡು ಹೋಗಿದೆ ಸರ್. ಪಕ್ಕದವ್ರು ಕಟ್ಟಿದ್ರೆ ಡೆಫಿನೆಟ್ಲಿ ಇದು ಡೌನ್ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಅವ್ರು ಮ್ಯಾಚ್ ಮಾಡ್ಬೇಕಂತ ಹೇಳಿ ರೈಸ್ ಮಾಡಿ. ಇದು ಆಲ್ರೆಡಿ ಹೈಟ್ ಅಲ್ಲಿ ಇದೆ. ಹೌದು ಸರ್. ಓಕೆ 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 ಓಕೆ. ಸೊ ಇದಕ್ಕೋಸ್ಕರ ಈ ರ್ಯಾಂಪ್ ಅನ್ನು ಉದ್ದ ತಗೊಂಡಿದ್ದೀರಾ? ಹೌದು ಸರ್, ರ್ಯಾಂಪ್ ಉದ್ದ ತಗೊಂಡಿದ್ದು, ಸ್ವಲ್ಪ ಬಿಲ್ಡಿಂಗ್ ಹೈಟ್ ತಗೊಂಡಿದ್ದೀವಿ. ಓಕೆ. ಎಲಿವೇಶನ್ ಬಗ್ಗೆ ಹೇಳಿ ಸರ್ ಇವಾಗ ಫಸ್ಟ್. ಸರ್, ಎಲಿವೇಶನ್ ಹೋಗೋದಾದ್ರೆ ಇದೊಂದು ಯೂಜ್ ಬಾಲ್ಕನಿ ಸರ್. ಮೇಲ್ಗಡೆ ಅಲ್ಲಿ ಒಳಗಡೆ ಹೋದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಒಳಗಡೆ ಹೋಗಿ ತೋರ್ಸೋಣ. ಮೇಲ್ಗಡೆಯಿಂದ ಬರೋದಾದ್ರೆ ಸರ್, ಅಲ್ಲಿ ಮೇಲ್ಗಡೆ ಟ್ಯಾಂಕ್ ರೂಮ್ ಮತ್ತೆ ಒಂದು ಬೆಡ್ರೂಮ್ ತರನೇ ಮಾಡಿದೀವಿ. ಸರಿ, ಅದನ್ನ ಮಾಡ್ಕೊಂಡಿದ್ವಿ. ಆಮೇಲೆ ಇದು ಕಂಪ್ಲೀಟ್ ಪ್ಲಾಸ್ಟಿಂಗ್ ಅಲ್ಲೇ ಮಾಡಿರಿ ಸರ್. ಒಂದು ಬ್ಯಾಂಡ್ ತಗೊಂಡ್ಬಂದಿದ್ದೀವಿ. ಸಿವಿಲ್ ಅಲ್ಲೇ ಫಿನಿಶ್ ಮಾಡಿರೋದು. ಎಂಟೈರ್ ಥಿಂಗ್ ಫುಲ್ ಸಿವಿಲ್ ಅಲ್ಲೇ ಫಿನಿಶ್ ಆಗಿರೋದು ಸರ್. ಇದಕ್ಕೆ ಯಾವ್ದು ಟೈಲ್ಸ್ ಇಲ್ಲ, ಏನಿಲ್ಲ. ಓಕೆ. ಬಜೆಟ್ ಫ್ರೆಂಡ್ಲಿ ಎಲಿವೇಶನ್ ಅಂತ ಹೇಳ್ಬೋದು. ಮತ್ತೆ ಬ್ಯೂಟಿಫುಲ್ ಎಲಿವೇಶನ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ. ನೋಡ್ಬೋದು ಸರ್, ನಮಗೆ ಎಂಟೈರ್ ಎಲ್ಲ ಗ್ರೂವ್ನಲ್ಲೇ ಮಾಡಿರೋದು ಸರ್. ಮೇಲ್ಗಡೆಯಿಂದ ಅಡ್ಡ ಗ್ರೂವ್ಸ್ ಮಾಡ್ಕೊಂಡ್ ಬಂದಿದೀವಿ. ಸರಿ, ಗ್ರೇ ಕಲರ್ದು. ಮತ್ತೆ ಸ್ವಲ್ಪ ಡಾರ್ಕ್ ಗ್ರೇ ಅದು ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಇದು ಅದನ್ನು ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಬಿಟ್ಟು ಅದಕ್ಕೆ ಹೈಲೈಟರ್ನ ಗ್ರೂವ್ಗಳನ್ನ ಚೇಂಜ್ ಮಾಡಿದ್ವಿ. ಆಮೇಲೆ ಮೇಲ್ಗಡೆ ಟಾಪ್ ಅಷ್ಟೇ ಒಂದು ಪ್ಯಾರಾಪಿಟ್ ಡಿಸೈನ್ ಇರ್ಬೋದು, ಅಲ್ಲಿಂದ ಸ್ಪಾಟ್ ಲೈಟ್ಸ್ ಇರ್ಬೋದು, ಮತ್ತೆ ಆ ಲೈಟ್ಸ್ ಗಳು ಇರ್ಬೋದು. ಆಮೇಲೆ ಈವ್ನಿಂಗ್ ಫೋಟೋಸ್ ಕೊಡ್ತೀವಿ ಸರ್. ಅದು ತುಂಬಾ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ ಅಂದ್ರೆ ಲೈಟಿಂಗ್ಸ್ ಎಲ್ಲ ಹೆಂಗ್ ಕಾಣುತ್ತೆ ಆಡ್ ಮಾಡಬಹುದು. ಅಂಡ್ ಅಲ್ಲಿ ಬಂದ್ರೆ ಇಲ್ಲಿ ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಒಂದು ರೂಮ್ ಇದೆ. ಆ ರೂಮ್ ವಿಂಡೋನ ಸ್ವಲ್ಪ ಹೈಲೈಟ್ ಮಾಡ್ಕೊಳಕ್ಕೆ ಅಂತ ಹೇಳಿ ಅದೊಂದು ಪೀಸ್ ಬ್ಲಾಕ್ ವರ್ಕ್ ನ ಆಚೆ ತಗೊಂಡಿದ್ದೀವಿ ಸರ್. ಅದನ್ನು ಕೂಡ ಅಲ್ಲೊಂದು 3 ಲೈನ್ ಸ್ಟ್ರೇಟ್ ಲೈನ್ ನೋಡಿದ್ಬಿಟ್ಟು ಎಲ್ಲ ಕಂಪ್ಲೀಟ್ ಬಿಲ್ಡಿಂಗ್ ಟೆಕ್ಸ್ಚರ್ ಪೇಂಟ್ ಹೋಗ್ಬಿಟ್ಟಿದೆ ಸರ್. ಟೆಕ್ಸ್ಚರ್ ಪೇಂಟ್ ಆಯ್ತು. ಟೆಕ್ಸ್ಚರ್ ಪೇಂಟ್ ಹೋಗಿದೆ. ಕೆಳಗಡೆ ಗೇಟ್ ಮತ್ತೆ ಪಕ್ಕದಲ್ಲಿ ಅಂಗಡಿ ಹೇಳಿ ಸರ್. ಕೆಳಗಡೆ ಬಂದ್ವಿ ಅಂತಂದ್ರೆ ಇದು ಫುಲ್ ಲೆಂತ್ಗೆ ಸ್ವಲ್ಪ ರಿಮೋಟ್ ಏರಿಯಾ ಇರೋದ್ರಿಂದ ಸೇಫ್ಟಿ ಗ್ರಿಲ್ಸ್ ಫುಲ್ ಎಲ್ಲ ಕಡೆ ಸೇಫ್ಟಿ ಗ್ರಿಲ್ ಬಂದಿದೆ. ಸರಿ ಸರಿ. ಆಮೇಲೆ ನಮಗೆ ಕಂಪ್ಲೀಟ್ ಆಗಿ ಗೇಟ್ ಅಷ್ಟೇ ಫುಲ್ ಲೈಟಿಗೆ ತಗೊಂಡ್ಬಿಟ್ಟಿದ್ವಿ ಸರ್. ಓಕೆ ಓಕೆ ಓಕೆ. ಫುಲ್ ಲೈಟಿಗೆ ತಗೊಂಡು ಇದನ್ನ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಅಂತ ಹೇಳ್ಬೋದು. MS ಅಲ್ಲೇ ಮಾಡಿದೀವಿ ಸರ್. ಯಾಕಂದ್ರೆ ಮೇಲೇನೆ MS ಇದೆ, ಇಲ್ಲೂ MS ಇದ್ರೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ MS ಅಲ್ಲೇ ಟ್ಯೂಬ್ ಡಿಸೈನ್ಸ್ ಮತ್ತೆ ಅದು ಡೈಮಂಡ್ ಶೇಪ್ಸ್ ಮತ್ತೆ ಪ್ರತಿಯೊಂದನ್ನು ಇಂಟಿಗ್ರೇಟ್ ಮಾಡಿದೀವಿ. ಗೇಟ್ ಅಲ್ಲಿ ಒಂಚೂರು ಡಿಫ್ರೆಂಟ್ ಒಂದು ಕಾನ್ಸೆಪ್ಟ್ ಮಾಡಿದೀವಿ. ಅದು ಒಳಗಡೆಯಿಂದ ತೋರಿಸ್ತೀನಿ ಸರ್. ತೋರ್ಸೋಣ ಅಂತ. ಆಮೇಲೆ ಇಲ್ಲಿ ಅಂಗಡಿಗೆ ಶಟರ್ಸ್ ಹಾಕಿದಿರಲ್ಲ, ಈ ಬಜೆಟ್ ಅಲ್ಲಿ ಅದು ಬಂತ ಸರ್? ಬಜೆಟ್ ಒಳಗಡೆ ಇದು ಸೇರ್ಕೊಂಡಿದೆ ಸರ್. ಈ ಶಟರ್ಸ್ ಸೇರ್ಕೊಂಡು ಪ್ಯಾಕೇಜ್ ಒಳಗಡೆ ಇರ್ಲಿಲ್ಲ, ಅದು ಮತ್ತೆ ಅಡಿಷನಲ್ ನಾವು ಚಾರ್ಜ್ ಮಾಡಿದೀವಿ. ಬಟ್ ಬಜೆಟ್ ಒಳಗಡೆ ಎಲ್ಲ ಸೇರ್ಕೊಂಡಿದೆ ಸರ್. ಅಂದ್ರೆ 45 ಲಕ್ಷದಲ್ಲಿ ಶಟರ್ಸ್ ಹಾಕೊಟ್ಟಿದೀವಿ. ಹೌದು ಸರ್. ಎಷ್ಟು ದೊಡ್ಡದಿದೆ ಅಂಗಡಿ ಇದು ಸರ್? ಇದು ಆಲ್ಮೋಸ್ಟ್ ನಮಗೆ ಒಂದು ದೊಡ್ಡದಾಗಿ ಒಂದು ಮಿನಿಮಮ್ ಒಂದು 12x12 12x14 ಆ ತರ ದೊಡ್ಡದೇ ಸಿಗುತ್ತೆ. ದೊಡ್ಡದಾಗಿದೆ. ಹೌದು ಸರ್. ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಸರ್. ಸರ್, ಇದ್ರಲ್ಲಿ ಏನೋ ಇದೆ ಅಂತಂದ್ರೆ ಏನಿದೆ? ಇಲ್ಲಿ ನೋಡ್ಬೋದು, ಇದು ಎಂಟೈರ್ ರಿಮೋಟ್ ಏರಿಯಾ ಆಗಿರೋದ್ರಿಂದ ಓಕೆ ಎಲ್ಲ ಪಾರ್ಸಲ್ ಜಾಸ್ತಿ ಬರೋದು, ಪೋಸ್ಟ್ ಎಲ್ಲ ಬರೋದ್ರಿಂದ ಕರೆಕ್ಟ್ ಮಾತಾಡಂಗೆ ಏನಿಲ್ಲ ಸರ್. ಏನಾದ್ರು ಬಂತು ಅಂದ್ರೆ ಇದೊಂದು ಚಿಕ್ಕದಾಗ ಒಂದು ಓಪನಿಂಗ್ ತರ ಮಾಡ್ಕೊಂಡಿದೀವಿ. ಓಕೆ. ಯಾಕಂದ್ರೆ ಕಂಪ್ಲೀಟ್ಲಿ ಸೇಫ್ಟಿ ಗ್ರಿಲ್ಸ್ ಇದೆ. ಇಲ್ಲೇ ಇಸ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಕ್ಲೋಸ್ ಮಾಡ್ಬಿಡ್ಬೋದು ಸರ್. ಸೇಫ್ಟಿ ಅಲ್ವಾ ಸರ್ ಇದು? ಹೌದು ಸರ್. ಇದೊಂದು ಹೊಸದಾಗಿ ಒಂದು ಇನಿಷಿಯೇಟಿವ್ ತಗೊಂಡು ಮಾಡಿದ್ದೀವಿ ಸರ್. ಇನ್ನು ಮುಂದೆ ತುಂಬಾ ಜನ ಇದೇ ಮಾಡ್ತಾರೆ ಬಿಡಿ ಸರ್. ಮಾಡ್ತೀರಾ ಸರ್? ನೀವು ಒಂದ್ಸತಿ ತೋರಿಸಿದ್ರೆ ಜನರಿಗೆ, ಡೆಫಿನೆಟ್ಲಿ ಜನಗೆಲ್ಲ ಇಂಟಿಗ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಈ ಥರದ್ದು. ಓಕೆ. ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಸರ್? ಪಾರ್ಕಿಂಗ್ ಬಂದ್ಬಿಟ್ಟು ನಮಗೆ 14.5 ಲೆಂತ್ ಸಿಗುತ್ತೆ ಸರ್. ಓಕೆ. ಆಮೇಲೆ ಅಗಲ ಬಂದ್ಬಿಟ್ಟು ಒಂದು 13 ಅಡಿ ಸಿಗುತ್ತೆ ಸರ್. 14ಕ್ಕೆ 13 ಅನ್ಕೊಳ್ಳೋದು. ಹಾಂ ಸರ್, 14ಕ್ಕೆ 13. ಒಂದು ಕಾರ್ ನಿಲ್ಸ್ಬೋದು ಸರ್ ಇಲ್ಲಿ? ಆರಾಮಾಗಿ ನಿಲ್ಸ್ಬೋದು ಸರ್. ಅಂದ್ರೆ ಒಂದು ಹ್ಯಾಚ್ ಬ್ಯಾಕ್ ತರದ್ದು ಶಿಫ್ಟ್ ಮತ್ತೆ ಈ ತರ ಡಸ್ಟರ್ ಆ ತರ ಕಾರ್ಗಳು ಹಾಕ್ಬೋದಲ್ವಾ ಇದರಲ್ಲಿ?
ಓಕೆ ಆಮೇಲೆ ಫ್ಲೋರಿಂಗ್ದು ಇದು ಫ್ಲೋರಿಂಗ್ ಎಲ್ಲ ಇದನ್ನು ಅಷ್ಟೇ ಡಿಫ್ರೆಂಟ್ ಟೈಲ್ಸ್ ಏನೇ ಹೊಸದಾಗಿರೋದನ್ನೇ ಯೂಸ್ ಮಾಡಿದೀವಿ. ಎಷ್ಟಾಯ್ತು ಸರ್ ಇದು ಫ್ಲೋರಿಂಗ್? ಇದು ಆಲ್ಮೋಸ್ಟ್ ಒಂದು 45 ರೂಪೀಸ್ 50 ರೂಪೀಸ್ ಒಳಗಡೆ ಇದೆ ಸರ್. 40-50 ಒಳಗಡೆ. ಫ್ರಂಟ್ ಕ್ಲಾಡಿಂಗ್ ಎಕ್ಸ್ಪ್ಲೈನ್ ಮಾಡಿ. ಫ್ರಂಟ್ ಕ್ಲಾಡಿಂಗ್ ಅಷ್ಟೇ ಇದೆಲ್ಲ ನೋಡ್ಬೋದು. ನಮಗೆ ಒಂಥರ 3D ಇದ್ರ ತರ ಕಾಣಿಸುತ್ತೆ. ಹೌದು, ಸ್ವಲ್ಪ ಎಂಬೋಸ್ಡ್ ಇದೆ ಸರ್, ಲೈಟಾಗಿ ಎಂಬೋಸ್ಡ್ ಇದೆ. ಲೈಟಾಗಿ ಎಂಬೋಸ್ಡ್ ಇದೆ. ಆಮೇಲೆ ಒಂದು ನ್ಯಾಚುರಲಿ ಒಂದು ಮ್ಯಾಟ್ ಫಿನಿಶ್ ನ ಟೈಲ್ಸ್ ನ ಚೂಸ್ ಮಾಡಿದೀವಿ, ಮತ್ತೆ ಫುಲ್ ಲೈಟ್ ಹಾಕಿದೀವಿ ಸರ್. ಇದೇನಂತಂದ್ರೆ ಸ್ವಲ್ಪ ಡಿಸೈನ್ಸ್ ಈ ತರ ಚೂಸ್ ಮಾಡಿದ್ರೆ ಅಂತಂದ್ರೆ ಒಂದು ಸೀಮ್ಲೆಸ್ ಜಾಯಿಂಟ್ಸ್ ಇದೇನು ಕಾಣಿಸ್ದಿರಂಗೆ ನಾವು ಇದು ಮಾಡಬಹುದು, ಹಾಕೋಬಹುದು. ಕರೆಕ್ಟ್. UPVC ಉಂಟಾ ಸರ್ ಇದು? ಇದೆಲ್ಲ UPVC ನೇ ಸರ್. ಕಂಪ್ಲೀಟ್ ಆಗಿ ಫ್ರಂಟ್ ಅನ್ನು ನೋಡಿದ್ವಿ, ಫ್ರಂಟ್ ಅನ್ನು UPVC, ಎಲ್ಲ ಕಡೆ UPVC ನೇ ಯೂಸ್ ಮಾಡಿದೀವಿ. ಓಕೆ. ಬಿಕಾಸ್ ಇವಾಗೆಲ್ಲ ವೆದರ್ ಕಂಡೀಷನ್ ಗೆ ವುಡ್ ಕೂಡ ಸರಿಯಾಗಿ ಇದಾಗಲ್ಲ ಅಂತ ಹೇಳಿ ಅದ್ರ ಜೊತೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ ಸರ್. ಓಕೆ, ಈ ಕಡೆ ಬಂದ್ರೆ ಇದೊಂದು ತೋರಿಸ್ಬಿಡಿ ಸರ್. ಸರ್ ಇಲ್ಲೊಂದು ಎಂಟರ್ ಆಗ್ತಿದ್ದಂಗೆ ಟೈಟ್ ಆಗ್ಬಾರ್ದು ಅಂತ ಹೇಳಿ ಇದನ್ನ ಸ್ವಲ್ಪ ಕನ್ಸಿಲ್ಡ್ ಮಾಡಿದೀವಿ. 6 ಇಂಚಲ್ಲಿ ಒಂದು 4 ಇಂಚ್ ಕನ್ಸಿಲ್ಡ್ ಆಗಿರುತ್ತೆ, ಒಂದು 2 ಇಂಚ್ ಮಾತ್ರ ಆಚೆ ಇರುತ್ತೆ. ಆಮೇಲೆ ಈ ಕಡೆ ಎಕ್ಸಾಕ್ಟ್ ಆಗಿ ಇಲ್ಲೊಂದು ಟ್ಯಾಪ್ ಕೊಟ್ಬಿಟ್ಟಿದೀವಿ ಸರ್. ಟ್ಯಾಪ್ ಮತ್ತೆ ಒಂದು ಔಟ್ಲೆಟ್ ಲೈನ್ ಇಲ್ಲೇ ಕೊಟ್ಬಿಟ್ಟಿದೀವಿ. ಎನಿ ಪರ್ಪಸ್ ನೀರು ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ಲೀನಿಂಗ್ ಅದಕ್ಕೆ ಯೂಸ್ ಆಗುತ್ತೆ ಅಂತ. ಇಲ್ಲೆಲ್ಲ ಗೋಡೆ ಎಲ್ಲ ಟೆಕ್ಸ್ಚರ್ ಪೇಂಟ್ ಆಯ್ತಾ? ಇದು ಎಲ್ಲ ಟೆಕ್ಸ್ಚರ್ ಪೇಂಟ್ ಆಗಿದೆ ಸರ್, ಒಳಗಡೆ ಪೂರ್ತಿ ಟೆಕ್ಸ್ಚರ್ ಪೇಂಟ್. ಆಮೇಲೆ ಇಲ್ಲೆಲ್ಲ ಸೇಫ್ಟಿ ಗ್ರಿಲ್, ಒಳಗಡೆ ಎಲ್ಲ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ ಸರ್. ಇದು ಸೇಫ್ಟಿ ಗ್ರಿಲ್ ಹೆಂಗಿದೆ ಅಂದ್ರೆ ಫುಲ್ ಕಾಂಪೌಂಡ್ ಈ ಕಡೆ ಇದೆ, ಆ ಕಡೆ ಸುತ್ತಲೂ ಇದೆ ಸರ್. ತೋರ್ಸೋಣ ಸರ್. ಓಕೆ. ಅಂಡ್ ಇದು ಆ ಕಡೆ ಗೋಡೆ ಇದೇನಿದು? ಇದನ್ನ ಸೇಮ್ ಅದೇ ತರ ಟೈಲ್ಸ್ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಇದು ಇಲ್ಲಿ ಒಳಗಡೆ ಸ್ಟೇರ್ ಕೇಸ್ ಇದೆ ಸರ್. ಸ್ಟೇರ್ ಕೇಸ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಜಿಲಿಟಿ ಇರ್ಲಿ ಅಂತ ಹೇಳಿ ಸ್ಟ್ರೈಟ್ ವಿಂಡೋಸ್ ಇದನ್ನ ಒಂದು ಅಲ್ಲಿ ನಿಲ್ಸ್ಕೊಂಡಿದ್ವಿ, ಒಂದು ಸ್ವಲ್ಪ ಡೌನ್ ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಡೌನ್ ಮಾಡಿದ್ವಿ ಸರ್. ಒಳಗಡೆಯಿಂದನೇ ಕಾಣಿಸುತ್ತೆ ಯಾರು? ಸರ್ ಒಳಗಡೆಯಿಂದಾನೆ ಆರಾಮಾಗಿ ಕಾಣಿಸುತ್ತೆ ಯಾರು ಬಂದಿದ್ದಾರೆ ಏನಂತ ಹೇಳ್ಬಿಟ್ಟು. ಅದೇ ಲಿವಿಂಗ್ ಮೈನ್ ಏರಿಯಾ ಪ್ಲಾನ್ ಮಾಡಿದ್ವಿ. ಮತ್ತೆ ಈ ಕಾರ್ನರ್ಗೆ ಒಂದು ಗ್ಯಾಸ್ ಗೋಡೌನ್ ಅಂತ ಪ್ಲಾನ್ ಕೊಟ್ಟು ಇಲ್ಲಿ ಕೊಟ್ಟಿದ್ರೆ ಗ್ಯಾಸ್ ಗೋಡೌನ್. ಆಲ್ಮೋಸ್ಟ್ ಎಲ್ಲ ಪೈಪಲ್ಲಿ ಮಾಡಿರೋದಲ್ವಾ ಇದು? ಚಿಕ್ಕ ಕಂಬಿ ಹಾಕೋ ಬದಲು ಹೌದು ಸರ್, ಪೈಪ್ ಯೂಸ್ ಮಾಡಿದ್ದೀವಿ ಸರ್. ಓಕೆ. ಆಮೇಲೆ ಸಂಪ್ ಎಷ್ಟು ಲೀಟರ್ ಸಂಪ್? ಆಲ್ಮೋಸ್ಟ್ ಒಂದು 8 to 10,000 ಲೀಟರ್ ಸಂಪ್ ಇದೆ ಸರ್. ಓಕೆ ಓಕೆ ಓಕೆ, ಫೈನ್ ಸಂಪ್ ಇದೆ. ಇದೊಂದು ಶೂರ್ ಹಾಕೊಂಡು ಮಾಡಿಸ್ಕೊಂಡಿದ್ದಾರೆ. ಇಂಟೀರಿಯರ್ ಬಂತಲ್ಲ? ಹೌದು ಸರ್. ಓಕೆ. ಆಮೇಲೆ ಬನ್ನಿ ಸರ್, ಇಲ್ಲಿ ಫ್ರಂಟ್ ಡೋರ್. ಸರ್ ಫ್ರಂಟ್ ಡೋರ್ ನೋಡ್ಬೋದು. ಇದು ಅಗೇನ್ ಮತ್ತೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಕನ್ಸರ್ನ್ ಇರೋದ್ರಿಂದ ಯೂಸ್ ಒಂದು MS ಒಂದು ಡೋರ್ ತರ ಮಾಡ್ಬಿಟ್ಟಿದೀವಿ. ನೋಡೋದು ಇದಕ್ಕೂ ಕೂಡ ಲಾಕ್ಸ್ ಎಲ್ಲಾನು ಇದೆ ಕಂಪ್ಲೀಟ್ ಆಗಿ, ಯಾಕಂದ್ರೆ ಮೈನ್ ಡೋರ್ ಯಾವಾಗಲೂ ಕ್ಲೋಸ್ ಮಾಡ್ಕೊಂಡು ಇರಕ್ಕಾಗಲ್ಲ. ಅದಕ್ಕೆ ಮೈನ್ ಡೋರ್ ಏನೋ ಓಪನ್ ಇಟ್ಟಿದ್ವಿ ಗಾಳಿ ಬೆಳಕು ಬರ್ಲಿ ಅಂತ ಹೇಳ್ಬಿಟ್ಟು ಅಂತಂದ್ರೆ ಇದನ್ನ ಲಾಕ್ ಮಾಡ್ಕೊಂಡಿರ್ಬೋದು. ಸೇಫ್ಟಿ ಅಲ್ವಾ ಸರ್ ಇದು? ಓಕೆ. ಇದು ಓನರ್ ಸ್ಕೋಪ್ ನಿಮ್ ಸ್ಕೋಪ್ ಅಲ್ಲಿ ಬಂತ ಸರ್? ಇದೆಲ್ಲ ಸೇರ್ಸೆ ಮಾಡ್ಕೊಟ್ಟಿದ್ದೀವಿ. ಬಜೆಟ್ ಅಲ್ಲೇ 45 ಲಕ್ಷದಲ್ಲಿ ಎಲ್ಲ ಬಂತು. ಹೌದು ಸರ್. ಓಕೆ. ಈ ಕಡೆ ಬಂದ್ರೆ ಸರ್ ಇಲ್ಲಿ ಬಂದ್ರೆ ಅಂತಂದ್ರೆ ಇದು ಆಲ್ಮೋಸ್ಟ್ ನಮಗೆ 1ನೇ ಡೋರ್ ಸರ್. 1ನೇದಾ ಇದು? 1ನೇದು ಹೌದು ಸರ್. ಅದಕ್ಕೆ ಡಾರ್ಕ್ ಆಗಿದೆ ತುಂಬಾ. ಆಮೇಲೆ ನೋಡ್ಬೋದು ಇದೆಲ್ಲ ಗ್ರೈನ್ಸ್ ಎಲ್ಲ ಏನು ಬಂದಿಲ್ಲ ಇಲ್ಲಿ, ಬಟ್ ಸೈಜಸ್ ಅದೆಲ್ಲ ನೋಡ್ಬೋದು. ನಮಗೆ 6x4 ಸೈಜು. 6x4 ಇದಕ್ಕೊಂದು ಗ್ರಾನೈಟ್ ಬೀಡಿಂಗ್ ಹಾಕಿದೀವಿ ಸರ್, ಅದಕ್ಕೆ ಸ್ವಲ್ಪ ಚಿಕ್ಕದ್ ಕಾಣಿಸ್ತಾ ಇದೆ. ಗ್ರಾನೈಟ್ ಬೀಡಿಂಗ್ ಇದೆ, ಅದ್ರ ಮೇಲ್ಗಡೆ ಇದು MS ಸೆಕ್ಷನ್ ಕೊಟ್ಟಿದ್ದೀರಾ. ಓಕೆ. ಡೋರ್ ಎಷ್ಟೈತೆ ಸರ್ ಇದು ಕಂಪ್ಲೀಟ್ ಆಗಿ? ಸರ್ ಡೋರ್ ಒಂದು ಆಲ್ಮೋಸ್ಟ್ ಒಂದು 40-45,000 ಗಂಟೆ ಬರುತ್ತೆ ಸರ್. 40-45,000 ಗಂಟೆ ಬರುತ್ತೆ. 1ನೇ ಡೋರ್. ಅದೇನು ಟೀಕ್ ಬದಲು 1ನೇ ಹೋಗಿದೆ ಏನಕ್ಕೆ? ಅಂದ್ರೆ ಕ್ಲೈಂಟ್ ಚಾಯ್ಸ್ ಸರ್. ಅಂದ್ರೆ ಟೀಕ್ ಇನ್ನ ಆಲ್ಮೋಸ್ಟ್ 1ನೇ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಸರ್. ಓಕೆ ಓಕೆ ಓಕೆ. ಕಂಪೇರ್ ಟು ಟೀಕ್. ಏನಾದ್ರೆ ಟೀಕ್ ಸ್ವಲ್ಪ ಪಾಲಿಶ್ ಮಾಡಿದ್ರೆ ಔಟ್ಲುಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ತೀವಿ. ಓಕೆ ಓಕೆ. ಬಟ್ ಇದು ನೋಡಬಹುದು ಸರ್, ಕಂಪ್ಲೀಟ್ ಆಗಿ ಇದನ್ನು ಕೂಡ ಒಂದು ರಿಚ್ ಲುಕ್ ಚೆನ್ನಾಗಿ ಬಂದಿದೆ ಸರ್. ಇದು ಸೂಪರ್ ಆಗಿ ಬಂದಿದೆ. ಅಲ್ಲಿ ಕೆಳಗಡೆನೇ ಸರ್ ಇದಕ್ಕೆ ಪೇಂಟ್ ಮಾಡಿಕೊಟ್ಬಿಟ್ಟಿದೆ ಸರ್, ಯಾಕಂದ್ರೆ ನೀರು ಬಿತ್ತು ಅಂದ್ರೆ ಪಾಲಿಶ್ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳಿ ಇದನ್ನ ಮಾತ್ರ ಪೇಂಟ್ ಮಾಡಿದ್ದೀವಿ. ಕೆಳಗಡೆ ಪೇಂಟ್ ಮಾಡಿದ್ದೀರಾ. ಬನ್ನಿ ಸರ್ ಒಳಗಡೆ ಹೋಗ್ಬಿಡಿ. ಇದೊಂದು ಸ್ಟೆಪ್ ಒಂದು ತೋರಿಸ್ಬಿಡಿ ಸರ್ ಚಿಕ್ಕದಾಗಿ, ಯಾಕಂದ್ರೆ ಮನೆ ಒಳಗಡೆ ಒಂದು ಮೆಟಲ್ ಬೇಕಾಗುತ್ತೆ ಅಂತ ಹೇಳಿ ಗ್ರಾನೈಟ್ ಪೀಸ್ ಇಂದ ಹಾಕಿರೋದಲ್ಲ ಇದು? ಪೀಸ್ ಇಂದ ಒಂದು 2 ಇಂಚಲ್ಲಿ ಒಂದು ಸ್ಟೆಪ್ ಮಾಡಿದ್ದೀವಿ. ಸೂಪರ್ ಸರ್. ನಡೀರಿ ಸರ್ ಒಳಗಡೆ ಹೋಗ್ಬಿಡೋಣ. ಸರ್ ಒಳಗಡೆ ಇದ್ದೀವಿ. ಫಸ್ಟ್ ಫ್ಲೋರಿಂಗ್ ಹೇಳಿ, ಏನು ಫ್ಲೋರಿಂಗ್ ಯೂಸ್ ಮಾಡಿದ್ದೀರಿ? ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ಗ್ರಾನೈಟ್ ಹೋಗ್ಬಿಟ್ಟಿದೆ ಸರ್. ಇದರಲ್ಲಿ ಸ್ವಲ್ಪ ವೆಟ್ರಿಫೈಡ್ಗಿನ ಗ್ರಾನೈಟ್ ಕಸ್ಟಮರ್ಗೂ ಸ್ವಲ್ಪ ಇಷ್ಟ ಆಗ್ತಿತ್ತು ಅಂತ ಹೇಳಿ ಗ್ರಾನೈಟ್ಗೆ ಹೋಗಿದ್ದೀವಿ. ಆಮೇಲೆ ಇದು ಆಲ್ಮೋಸ್ಟ್ ಏನೋ ಶಿರಾದ ಮೆಟೀರಿಯಲ್ ಬಂದಂಗೆ ಇರುತ್ತೆ. ಎಷ್ಟು ಕಾಸ್ಟ್ ಎಷ್ಟು ಸರ್ ಇದು? ಕಾಸ್ಟ್ ಆಲ್ಮೋಸ್ಟ್ ನಮಗೆ ಒಂದು 100 ರೂಪೀಸ್ ಗಂಟೆ ಬರುತ್ತೆ ಸರ್. 110 ರೂಪೀಸ್ ಗಂಟೆ. ಓಕೆ. ಇದು ಹಾಲ್ ಸೈಜ್ ಹೇಳಿ, ದೊಡ್ಡದಾಗಿದೆ ಹಾಲ್? ಹಾಲ್ ಸ್ಪೇಷಿಯಸ್ ಆಗಿದೆ ಎಕ್ಸಾಕ್ಟ್ಲಿ. ಯಾಕಂದ್ರೆ ಸ್ಟೇರ್ ಕೇಸ್ ಎಲ್ಲ ಸೇರಿಸ್ಕೊಂಡ್ವಿ ಅಂತಂದ್ರೆ ನಮಗೆ ಮಿನಿಮಮ್ ಅಲ್ಲಿಂದ ನೋಡ್ತೀವಿ ಅಂದ್ರೆ ಒಂದು 25 ಅಡಿ ಲೆಂತ್ ಸಿಗುತ್ತೆ ಸರ್. 25 ಅಡಿ ಲೆಂತ್ ಸಿಗುತ್ತೆ ಸ್ಟೇರ್ ಕೇಸ್ ಇನ್ಕ್ಲೂಡ್ ಆಗಿ. ಅಗಲನು ನಮಗೆ ಆಲ್ಮೋಸ್ಟ್ ಒಂದು 24 ಅಡಿ 25 ಅಡಿ ಸಿಗುತ್ತೆ ಸರ್. 24 ಅಡಿ. ಹೌದು. ಇವರಿಗೆ ಟಿವಿಯಿಂದ ಇದಕ್ಕೆ ತುಂಬಾ ಲೆಂತ್ ಇದೆ ಸರ್ ನೋಡ್ಬೋದು. ಸ್ವಲ್ಪ ಆಮೇಲೆ ಫಸ್ಟ್ ನಾವು ಟಿವಿನ ಇಲ್ಲಿಗೆ ಡಿಸೈನ್ ಮಾಡಿದ್ವಿ, ಆಮೇಲೆ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡ್ದ. ಹೆಂಗ ಸಿಟ್ಟಿಂಗ್ ಏರಿಯಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲೊಂದು ವಿಂಡೋ ಅಂತ ಪ್ಲಾನ್ ಮಾಡಿದ್ವಿ, ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಆನ್ ಸೈಟ್ ಸ್ವಲ್ಪ ಚೇಂಜಸ್ ಮಾಡೋದು. ಓಕೆ. ಬನ್ನಿ ಸರ್ ದೇವ್ರ ಮನೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಇದು ಇಂಟೀರಿಯರ್ ಆಗಿರೋದ್ರಿಂದ ನೀವೇ ಮಾಡಿರೋದಲ್ವಾ ಇದೆಲ್ಲ? ಹೌದು ಸರ್, ಎಂಟೈರ್ ಥಿಂಗ್ ನಾವು ಮಾಡಿರೋದು.
ದೇವ್ರ ಮನೆ ಸೈಜ್ ಏನಿದೆ ಸರ್ ಫಸ್ಟ್ ಆಫ್ ಆಲ್? ದೇವ್ರ ಮನೆ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 4.5 ಸಿಗುತ್ತೆ ಸರ್. 4.5 4.5 ಬರುತ್ತೆ. ಮೇಲೆಲ್ಲ ಇದೆಲ್ಲ ಮಾಡ್ಕೊಟ್ಟಿದ್ದೀರಾ? ಮೇಲ್ಗಡೆ ಅದೇ ಸರ್, ಅದೊಂದು ಎಂಟಿ ಬೀಳೋದು ಬೇಡ ಅಂತ ಹೇಳ್ಬಿಟ್ಟು ಅದೊಂದು ಮಾಡಿದೀವಿ. ಮತ್ತೆ ಇದೆಲ್ಲ ಸ್ವಲ್ಪ ಇದು ಓನರ್ ಸ್ಕೂಪ್ ಬಂದಿದೆ ಸರ್. ಪ್ರಭಾವಳಿ ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಒಳಗಡೆ ಇದು ವಾಸ್ಕಲ್ ಇರ್ಬೋದು ಮತ್ತೆ ಡೋರ್ಸ್ ಇರ್ಬೋದು ನಾವು ನಮ್ಮ ಪ್ಯಾಕೇಜ್ ಇಂದ ಇದು ಎಷ್ಟಾಯ್ತು ಸರ್? ಗ್ಲಾಸ್ ಡೋರ್ ಅಲ್ವಾ ಎಂಟೈರ್? ಗ್ಲಾಸ್ ಡೋರ್ ಹೌದು ಸರ್. ಗ್ಲಾಸ್ ಮತ್ತೆ ಮಾಮೂಲಿ ಸ್ಟಿಕ್ಕರ್ ಹಾಕಿದೀವಿ ಸರ್ ಒಳಗಡೆ. ಇದು ಆಲ್ಮೋಸ್ಟ್ ನಮ್ಗೆ ಇದನ್ನು ಕೂಡ ಕಾಸ್ಟ್ ಬಂದಿದೆ ಸರ್, ನಮಗೊಂದು 35-40,000 ಮೇಲೆ. 40,000 ಯಾಕಂದ್ರೆ ಹ್ಯಾಂಡಲ್ಸ್ ಎಲ್ಲ ಅಮೇಜಿಂಗ್ ಆಗಿದೆ. ಚೆನ್ನಾಗಿದೆ ಸರ್. ಓಪನ್ ಮಾಡಿ ಸರ್. ಇದು ಒಳಗಡೆ ಯಾವ ಥರ ಕೊಟ್ಟಿದ್ದೀರಾ? ಒಳಗಡೆ ನೋಡ್ಬೋದು ಸರ್. ಒಳಗಡೆ ಬ್ಯೂಟಿಫುಲ್ ಆಗಿದೆ ಸರ್. ಕಂಪ್ಲೀಟ್ ವೈಟ್ ಇದ್ದು ಫಿನಿಶಿಂಗ್ ತಗೊಂಡಿದ್ದಾರೆ. ಫಿನಿಶಿಂಗ್ ಹೌದು ಸರ್. ಯಾವಾಗಲೂ ಪೂಜೆ ರೂಮ್ಗೆ ವೈಟ್ ಈಸ್ ಸೂಟಬಲ್ ಕಲರ್. ಅದಕ್ಕೇನು ಕೆಳಗಡೆ ಅಷ್ಟೇ ವೈಟ್ ಅಲ್ಲೇ ತೊಗೊಂಡಿದ್ದೀವಿ, ಮತ್ತೆ ವಾಲ್ಗೂ ಅಷ್ಟೇ ವೈಟ್ ಅಲ್ಲಿ ತೊಗೊಂಡಿದ್ದೀವಿ. ಆಮೇಲೆ ಗೋಲ್ಡ್ ಬೆಡಿಂಗು ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡೋ ಥರನೇ ಮಾಡಿದ್ದೀವಿ. ಬಟ್ ಇದರಲ್ಲಿ ಏನಂದ್ರೆ ಸ್ಟೆಪ್ ಮಾಡಿದೀವಲ್ಲ ಸರ್, ಈ ಸ್ಟೆಪ್ ಇಸ್ ಹೈಲೈಟ್ ಥಿಂಗ್. ಆಮೇಲೆ ಇಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ಪೂಜೆ ಮಾಡೋ ಥರ ಜಾಗ ಇದೆ, ಸಫಿಷಿಯಂಟ್. ಈ ಫ್ಲೋರ್ ಏನದು ಟೈಲ್ಸಾ ಸರ್? ಇದು ಟೈಲ್ಸ್ ಏನೇ ಸರ್. ಟೈಲ್ ಸರ್. ಚೆನ್ನಾಗಿ ಬಂದಿದೆ ಸರ್ ಇದು. ಆಮೇಲೆ ಈ ಕಡೆ ಬಂದ್ಬಿಡೋಣ ಸರ್. ಇದೆರಡು ವಿಂಡೋಸ್, ಇದ್ರ ಬಗ್ಗೆ ಹೇಳಿ. 2 ವಿಂಡೋಸು, ಯಾಕಂದ್ರೆ ಟಿವಿಗೆ ಅಂತಂತೇಳ್ಬಿಟ್ಟು ಪಕ್ಕದಲ್ಲಿ ವಿಂಡೋಸ್ ಬೆಳ್ಕೊಡೋಕೆ ಅಂತಂತೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಸ್ವಲ್ಪ ಇದೇನಂತಂದ್ರೆ ಸ್ವಲ್ಪ ವಿಸಿಬಿಲಿಟಿಗೆ ನಾವು ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕೊಂಡಿದ್ವಿ ಅಂತಂದ್ರೆ ಇನ್ನೂ ಜಾಸ್ತಿ ಬೆಳಕಿರ್ತಾ ಇತ್ತು. ಇಲ್ಲಿ ಸ್ವಲ್ಪ ರಿಮೋಟ್ ಏರಿಯಾ ಅಂತಂತೇಳಿ ಮತ್ತೆ ಅಗೇನ್ ಪಿನೆಟ್ ಗ್ಲಾಸ್ನ ಯೂಸ್ ಮಾಡಿದ್ವಿ. ಸೈಜ್ ಸ್ವಲ್ಪ ಅನ್ಇವೆನ್ ಆಗಿದೆ, ಡಿಫ್ರೆಂಟ್ ಆಗಿದೆಲ್ಲ ಸರ್? ಹೌದು ಸರ್, ಇದು ಡಿಫ್ರೆಂಟ್ ಆಗಿದೆ. ಆಲ್ಮೋಸ್ಟ್ ಒಂದು 2 ಅಡಿ ಅಗಲ ಇದೆ, 7 ಅಡಿ ಹೈಟ್ ಇದೆ ಸರ್. ಇದಕ್ಕೂ ಲಾಕ್ ಕೊಟ್ಟಿದ್ದೀರಾ? ಇದೇನಂತಂದ್ರೆ ಸರ್, ಇದು ಮಲ್ಟಿ ಯೂಸ್ ತರ ಮಾಡಿದೀವಿ ಸರ್. ಇದೇನಂದ್ರೆ ಇದು ಓಪನ್ ಮಾಡ್ಬೋದು, ಅಂಡ್ ಆಮೇಲೆ ಇದನ್ನು ಓಪನ್ ಮಾಡ್ಬೋದು. ಇದನ್ನ ಓಪನ್ ಮಾಡ್ಕೊಂಡು ಹಿಂದೆ ಹೋದ್ವಿ ಅಂತಂದ್ರೆ ಸೆಟ್ ಬ್ಯಾಕ್ ಒಳಗಡೆ ಹೊರಟೋಗ್ಬೋದು. ಯುಟಿಲಿಟಿನಲ್ಲಿ ಹೋಗೋಣ ಸರ್. ಹೋಗಿ ಸರ್. ಇದು ನೋಡ್ಬೋದು ಸರ್. ಇಲ್ಲಿ ಹೋಗ್ಬಿಟ್ಟು ಇಷ್ಟು ಯುಟಿಲಿಟಿ ಆರಾಮಾಗಿ ಯುಟಿಲೈಸ್ ಮಾಡ್ಬೋದು. ಈ ಕಡೆನೂ ಫುಲ್ ಲೆಂತ್ ಇದೆ ಸರ್. ಈ ಕಡೆನೂ ಫುಲ್ ಲೆಂತ್ ಇದೆ. ಈ ಕಡೆ ಬಂದು ಡೋರ್ ಹಾಕಿದ್ರೆ ಕ್ಲೋಸ್ ಆಗುತ್ತೆ ಸರ್. ಓಕೆ. ಯಾಕಂದ್ರೆ ಇಲ್ಲಿ ಯುಟಿಲಿಟಿಗೆ ಇದು ಕೊಟ್ಟಿಲ್ಲ ಸರ್, ಅಂದ್ರೆ ನಾವು ಕಿಚನ್ ಯುಟಿಲಿಟಿ ಕೊಟ್ಟಿಲ್ಲ. ಇದನ್ನೇ ಯುಟಿಲಿಟಿ ತರ ಯೂಸ್ ಆಗುತ್ತಲ್ವಾ? ಇದು ಕೂಡ ಎಂಟೈರ್ ಆಗಿ ಇದಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಿದ್ದೀರಾ? ಇದು UPVC ಅಲ್ವಾ ಸರ್? ಇದು UPVC ಹೌದು ಸರ್. ಒಂದು ಒಳ್ಳೆ ಐಡಿಯಾ ಮಾಡಿದ್ದೀರಾ ಸರ್ ಇದು. ಆಮೇಲೆ ಯಾರಿಗೂ ಇದೇನಂತಂದ್ರೆ ಸರ್, ಇದು ಡೋರ್ ಅಂತಂತ ಗೊತ್ತಾಗೋದೇ ಇಲ್ಲ ಸರ್. ಸ್ವಲ್ಪ ಓಡಾಡಕ್ಕೆ ಇಕ್ಕಟ್ಟು, ಆರಾಮಾಗಿ ಓಡಾಡ್ಬೋದು ಸರ್. ಸೊ ಸೇಫ್ಟಿಗೆ ಸೇಫ್ಟಿ ಆಯಿತು, ಯೂಸ್ಗೆ ಯೂಸ್ ಆಯಿತು. ನೋಡಿ ಸರ್, ಇಷ್ಟು ಹಾಕ್ಬಿಟ್ರೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಇದು ಬರೀ ವಿಂಡೋ ಅಂತ ಅನ್ಕೊಂಡ್ಬಿಡ್ತೀವಿ ಅಲ್ವಾ? ಆಮೇಲೆ ಇದ್ರದ್ದು ಹಿಂದೆಗಡೆ ತೋರಿಸ್ಬಿಟ್ಟು ಸರ್, ಇದು ನೋಡ್ಬೋದು ಸರ್. ಜಸ್ಟ್ ಟಿವಿ ಯೂನಿಟ್ಗೆ ಬರೀ ಬೇಸ್ ಕ್ಯಾಬಿನೆಟ್ ಮಾತ್ರ ಮಾಡಿದ್ವಿ. ಇದೆಲ್ಲ ಬರೀ ಎಲ್ಲ ಕಂಪ್ಲೀಟ್ ಪೇಂಟ್ ಅಲ್ಲೇ ಸರ್. ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ, ಸ್ವಲ್ಪ ಡಿಸೈನ್ಸ್, ಕ್ರಾಸ್ ಡಿಸೈನ್ಸ್ ಎಲ್ಲ ಮಾಡಿಬಿಟ್ಟು ಹೈಲೈಟ್ ವಾಲ್ ಅಂತ ರಾಯಲ್ ಪ್ಲೇ ಮಾಡಿರೋದು ಇದು. ಹೌದು, ಚೆನ್ನಾಗಿದೆ ಸರ್. ಈ ಕಡೆ ಬಂದರೆ ಬಿಗ್ ಕಟ್ಔಟ್ ಸಿಗುತ್ತಲ್ವಾ ಇಲ್ಲಿ? ಈ ಕಡೆ ಬಂದ್ವಿ ಅಂತಂದ್ರೆ ಹೌದು ಸರ್, ಕಂಪ್ಲೀಟ್ ಆಗಿ ಒಂದು ಸ್ಪೇಷಿಯಸ್ ಆಗಿರೋದು ಸಿಗುತ್ತೆ. ಆಮೇಲೆ ಇಲ್ಲಿ ಒಂದು ಡೈನಿಂಗ್ ಏರಿಯಾಗೆ ಒಂದು ಸ್ಪೇಸ್ ಇದೆ, ಮತ್ತೆ ಕಿಚನ್ ತೋರಿಸ್ಬೋದು ಸರ್. ಆಲ್ಮೋಸ್ಟ್ ನಮ್ಗೆ ಒಂದು 8-8.5 ಅಡಿ ಅಗಲ ಸಿಗುತ್ತೆ. 8ಕ್ಕೆ 8.5 ಏನಾ ಇದು? ಹಾಂ ಸರ್, 8ಕ್ಕೆ 8.5 ಹಂಗೆ ಸಿಗುತ್ತೆ ಸರ್. ಫಸ್ಟ್ ಇದು ಹೇಳಿ, ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿಬಿಟ್ಟು. ಬ್ರೇಕ್ಫಾಸ್ಟ್ ಕೌಂಟರ್ ನೋಡ್ಬೋದು, ಇದು ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ವಿ. ಯಾಕಂದ್ರೆ ಇದೆಲ್ಲ ಗೋಡೆ ಕಟ್ಟಿ ಸಿವಿಲಲ್ಲೇ ಮಾಡಿಬಿಟ್ಟಿದ್ವಿ ಸರ್, ಕಾಂಕ್ರೀಟ್ ಅಲ್ಲೇ ಮಾಡಿಬಿಟ್ಟಿದ್ದೀವಿ. ಒಳ್ಳೆ ಸರ್, ಇದು ಬೇಕಾಗುತ್ತೆ, ಯೂಸ್ ಆಗುತ್ತೆ ಇದು. ಆರಾಮಾಗಿ ಸಫಿಷಿಯೆಂಟ್ ಆಗಿ ಕೂತ್ಕೊಂಡು ಆರಾಮಾಗಿ ಕೂತ್ಕೋಬೋದು ಸರ್. ಸರ್, ಇದನ್ನ ಆಲ್ಮೋಸ್ಟ್ ನಮಗೆ ಚಾಪಿಂಗಿಗೆ ಯೂಸ್ ಮಾಡ್ಬೋದು, ಮತ್ತೆ ಚಪಾತಿ ಮಾಡೋಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಏನಾದ್ರು ನಿಂತ್ಕೊಂಡು ಮಾಡಕ್ಕೆ ಸ್ವಲ್ಪ ಸ್ಟ್ರೆಸ್ ಆಗ್ತಿದೆ ಅಂದ್ರೆ ಕೂತ್ಕೊಂಡು ಇಲ್ಲಿ ಒಂದು ಕೌಂಟರ್ ತರ ಯೂಸ್ ಮಾಡ್ಕೋಬಹುದು. ಸೊ ಮಲ್ಟಿ ಯೂಸ್ ಅಂತ ಹೇಳ್ಬೋದು ಸರ್. ಬ್ರೇಕ್ಫಾಸ್ಟ್ ಬೇಕಾದ್ರೆ ಬ್ರೇಕ್ಫಾಸ್ಟ್, ಲೇಡೀಸ್ ಬೇಕಾದ್ರೆ ಲೇಡೀಸ್ಗೆ. ಹೌದು ಸರ್, ಹುಷಾರಿಲ್ಲ ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿದೆ ಸರ್, ಪ್ಲಾನ್ ಮಾಡಿದ್ದೀವಿ. ಬನ್ನಿ ಹೋಗೋಣ. ಅಂಡ್ ಈ ಕಟ್ಔಟ್ ತುಂಬಾ ಒಳ್ಳೆ ಸಿಕ್ಕಿದೆ ಸರ್, ಓಪನ್ ಕಿಚನ್ ತರ ಬರುತ್ತೆ. ಹೌದು ಸರ್. ಇಲ್ಲಿ ಕಿಚನ್ ಹೇಳಿ ಸರ್, ನಿಮ್ದು ಏನೇನು ವರ್ಕ್ ಮಾಡಿದ್ದೀರಾ ಸರ್? ಇದು ಎಂಟೈರ್ ಥಿಂಗ್ ನಾವೇ ಮಾಡಿರೋದು ಸರ್. ಯಾಕಂದ್ರೆ ಇವಾಗ ಹೊಸ ಟ್ರೆಂಡ್ ನಾವು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಮಾಡಿದ್ದು ಏನಂತಂದ್ರೆ, ಎರಡು ಸೇಮ್ ಕಲರೇ ಮಾಡ್ತಾ ಇದೀವಿ ಅಂತೇಳಿ. ಹೌದೌದು, ಅದಕ್ಕೇನೆ ಅದೇ ತರನೇ ಯೂಸ್ ಸೇಮ್ ಟು ಸೇಮ್ ಅಲ್ವಾ ಸರ್? ಇದೇ ಕಲರ್, ಯಾಕಂದ್ರೆ ಹೈಲೈಟ್ ಕಲರ್ ಅದೆಲ್ಲ ಏನು ಮಾಡಿಲ್ಲ, ಇದೆಲ್ಲ ಸೇಮ್ ಒಂದೇ ಕಲರ್ಲೇನೆ ಕಿಚನ್ ಪ್ಲಾನ್ ಮಾಡ್ಬಿಟ್ಟಿದ್ದೀವಿ ಸರ್. ವುಡ್ ಇಂಟೀರಿಯರ್ ಅಲ್ವಾ ಇದು? ಸಜ್ಜಾ ತಗೊಂಡ್ರಿ ಕೆಳಗಡೆ? ಸಜ್ಜಾ ಬಾಟಮ್ ಅಲ್ಲಿ ಸಜ್ಜಾ ಇದೆ. ಟೈಲ್ಸ್ ಒಂದು ತೋರಿಸ್ಬೋದು ಸರ್, ಡಿಫ್ರೆಂಟ್ ಪ್ಯಾಟರ್ನ್ ಟೈಲ್ಸ್ ಇದೆ. ಇದು ನೋಡ್ಬೋದು, ಚಿಕ್ಕ ಟೈಲ್ಸ್ ಇದೆ ಅನ್ಸುತ್ತೆ, ಬ್ರಿಕ್ ತರ ಕಾಣಿಸುತ್ತೆ ಇದೆ. ಬಟ್ ಮಾಮೂಲಿ ಸೈಜ್ ಟೈಲ್ಸ್ ದೊಡ್ಡ ಟೈಲ್ಸ್ ಬಟ್ ಈ ಜಾಯಿಂಟ್ ಇಲ್ಲಿ ಮಾತ್ರ ಕಾಣಿಸ್ತಾ ಇದೆ. ದೂರದಿಂದ ನೋಡೋರಿಗೆ ಚಿಕ್ಕ ಟೈಲ್ಸ್ ಹಾಕೋರೆ. ಎಷ್ಟು ಸರ್ ಟೈಲ್ಸ್ ಬೆಲೆ ಎಷ್ಟಿದು? ಇದು ಆಲ್ಮೋಸ್ಟ್ ಒಂದು 35-40 ರೂಪೀಸ್ ಒಳಗಡೆ. 40 ರೂಪೀಸ್. ಸೊ ಇಲ್ಲಿ ಒಂದು ಪಾರ್ಟಿಷನ್ ತರ ಇದು ಹಾಕಿದ್ರಲ್ವಾ? ಹೌದು ಸರ್. ಇಲ್ಲಿ ಯಾಕಂದ್ರೆ ಇಲ್ಲಿ ಇದಕ್ಕಂತ ಹೇಳ್ಬಿಟ್ಟು ಡಿಶ್ ವಾಷರ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟು ಇಟ್ಕೊಂಡಿದ್ದಾರೆ. ಈ ಕಡೆ ನೀರು ಎಗರಬಾರ್ದು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ಸರ್. ಇದು ಗ್ಯಾಲಕ್ಸಿನ ಸರ್? ಇದು ಟಾಪ್ ಗ್ಯಾಲಕ್ಸಿ. ಹೌದು ಸರ್, ಯೂಶುವಲ್ ಗಿಂತ ಸ್ವಲ್ಪ ಅಗಲ ಜಾಸ್ತಿ ತಗೊಂಡಿದ್ದೀರಲ್ಲ? ಸ್ವಲ್ಪ ದೊಡ್ಡ ತಗೊಂಡಿದ್ವಿ. 2 ಅಡಿ ಬರುತ್ತೆ, ಇದು 2.5 ಅಡಿ ತಗೊಂಡ್ಬಿಟ್ಟಿದ್ದೀರಾ? ಹೌದು ಸರ್, 2 ಕಾಲು 2.5 ತಗೊಂಡಿದ್ದೀರಾ ಅಲ್ವಾ? ಓಕೆ, ಸೂಪರ್ ಆಗಿದೆ ಸರ್ ಇದು. ಅಲ್ಲಿ ಟೈಲ್ಸ್ ನೋಡ್ಬೋದು ಸರ್,
ಇಲ್ಲಿ ಫುಲ್ ಬಾಟಮ್ ಇಲ್ಲಿ ಗಂಟ ಹಾಕೊಂಡಿದೀವಿ, ಇಲ್ಲಿ ತನಕ ಬಂತ ಅಲ್ಲಿ ಗಂಟ ಅಲ್ಲೇ ಹಾಕೊಂಡಿದೀವಿ. ಹಂಗಾಗಿ ಒಂದು ನೀಟಾಗಿ ಸೆಟ್ ಆಗಿದೆ ಸರ್. ಚೆನ್ನಾಗಿ ಬಂದಿದೆ ಸರ್ ಫಿನಿಶಿಂಗ್. ಅಲ್ಲಿ ಇಲ್ಲೊಂದು ದೊಡ್ಡ ಯೂಸ್ ವಿಂಡೋ ಕೊಟ್ಟಿದ್ದೀವಿ ಸರ್. ವಿಂಡೋ ಗ್ರಿಲ್ಸ್ ನೋಡ್ಬೋದು ಸರ್. ಬಿಲ್ಡಿಂಗ್ ಟು ಬಿಲ್ಡಿಂಗ್ ಇದು ಅಷ್ಟೇ ವೇರಿಯೇಷನ್ ಡಿಫ್ರೆಂಟ್ ಮಾಡ್ತಾ ಇದ್ದೀರಾ. ಆಮೇಲೆ ಬೇರೆ ಬೇರೆ ಕಡೆನೇ ಎಲ್ಲ ಬೇರೆ ಬೇರೆ ತರನೇ ಗ್ರಿಲ್ಸ್ ಮಾಡ್ತಾ ಇದ್ದೀವಿ. ಇಲ್ಲೊಂದು ವಾಶ್ ಬೇಸಿನ್ ಸರ್. ಡೈನಿಂಗ್ ಟೇಬಲ್ ಇಂದ ಹೇಳ್ಬಿಟ್ಟು ವಾಶ್ ಬೇಸಿನ್. ಕರೆಕ್ಟ್ ಸರ್, ಇದು ಪರ್ಫೆಕ್ಟ್ ಪ್ಲಾನಿಂಗ್ ಇದು. ಎಲ್ಲೂ ಏನಂದ್ರೆ ಸರ್ ಒಂದು ಕ್ಲಮ್ಸಿ ಮಾಡಿಲ್ಲ ಸರ್. ಎಲ್ಲ ತುಂಬಾ ಡೆಕೋರೇಟಿವ್ ಮಾಡಿಲ್ಲ, ಒಂದು ತುಂಬಾ ಎಲ್ಲ ಏನೂ ಇಲ್ಲ ಅನ್ನಂಗೂ ಮಾಡಿಲ್ಲ ಸರ್. ಒಂದು ಪ್ರಾಪರ್ ಆಗಿ ಎಷ್ಟು ಬೇಕೋ ಅಷ್ಟನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಇಲ್ಲಿಂದ ಎಲ್ಲಿ ಹೋಗ್ತೀವಿ ಸರ್? ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲಿಂದ ನಮಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗುತ್ತೆ. ಓಕೆ, ಬಟ್ ಅದಕ್ಕೆ ಮುಂಚೆ ಇಲ್ಲೊಂದು ಏರಿಯಾ ಇದೆ ಸರ್, ಬ್ಯೂಟಿಫುಲ್ ಏರಿಯಾ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ. ತೋರಿಸ್ಬಿಡಿ ಸರ್. ಇದು ಇಲ್ಲೊಂದು ವಾಶ್ರೂಮ್ ಇದೆ ಸರ್, ಕಾಮನ್ ವಾಶ್ರೂಮ್ ಇದೆ. ಇದು ಕಾಮನ್ ವಾಶ್ರೂಮ್ ಇದು. ಹೌದು ಸರ್. ಇಷ್ಟು ದೊಡ್ಡದಾಗಿದೆ ಸರ್ ಇದು. ಸ್ಪೇಷಿಯಸ್ ಆಗಿದೆ ಸರ್. ಎಷ್ಟು ಸೈಜ್ ಏನಿದೆ ಅಂದ್ರೆ ಸರ್ 6 ನಮಗೆ ಆಲ್ಮೋಸ್ಟ್ ಒಂದು 6x8 9 ಸಿಗುತ್ತೆ ಸರ್. 8 ಫೀಟ್ ಅಂತೂ ಆರಾಮಾಗಿದೆ ಸರ್. ಸರ್ ಲೆಂತ್ 8-9 ಅಡಿ ಇದೆ, ಆಗಲ 6 ಅಡಿ ಕೊಟ್ಬಿಟ್ಟಿದ್ದೀವಿ. ಓಕೆ, ತುಂಬಾನೇ ಸ್ಪೇಸ್ ಉಳಿದೋಯ್ತು. ಆಮೇಲೆ ಇಂಡಿಯನ್ ಟಾಯ್ಲೆಟ್ ಅದಕ್ಕೂ ನೋಡಿ ತೋರಿಸ್ಬೋದು ಸರ್. ಎಲ್ಲ ಇವಾಗ ಕಂಪ್ಲೀಟ್ಲಿ ಇದು ಕ್ಲೋಸ್ ಆಗಂಗೆಲ್ಲ ಕ್ಲೋಸ್ ಬರ್ತಾ ಇದೆ. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಸರ್, ಈ ತರ ಯೂಸ್ ಮಾಡಿ ಅಂತ. ಎಲ್ಲ ನೋಡ್ಬೋದು ಸರ್. ಕಂಪ್ಲೀಟ್ ಒಂದು ಸಜ್ಜನ ಹಾಕೊಟ್ಬಿಟ್ಟಿದ್ದೀವಿ. ಈ ವಾಲ್ ತೋರಿಸಿ ಸರ್, ಹೈಲೈಟ್ ವಾಲ್. ಇದು ಹೈಲೈಟ್ ವಾಲ್ ಅಲ್ವಾ? ಇದು ಒಂದು ಕಲರ್ ತೊಗೊಂಡಿದ್ದೀವಿ, ಅದೊಂದು ಕಲರ್ ಟೈಲ್ ತೊಗೊಂಡಿದ್ದೀವಿ ಸರ್. ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಸೂಪರ್ ಆಗಿ ಬಂದಿದೆ. ಜಾಗ ತುಂಬಾ ಸಿಕ್ತು ಬಿಡಿ ಸರ್ ಇಲ್ಲಿ. ಹೌದು, ಇಲ್ಲಿ ಸಾದ್ರಳ್ಳಿ ಹಾಕಿದ್ರೆ ಇಲ್ಲೊಂದು ಸ್ಟೆಪ್ ಮಾತ್ರ ಸಾದ್ರಳ್ಳಿ ಹಾಕಿದ್ವಿ. ಮತ್ತೆ ಬೇಕಂದ್ರೆ ಇಲ್ಲಿ ಒಂದು ಗ್ಲಾಸ್ ಕ್ಯೂಬಿಕ್ ಕೂಡ ಮಾಡ್ಕೋಬಹುದು, ಒಂದು ಪಾರ್ಟಿಷನ್ ಕೂಡ ಹಾಕೋಬಹುದು ಸರ್ ಇಲ್ಲಿ. ಡೋರ್ ಸರ್, ಡೋರ್ ಯಾವ್ದು? ಡೋರ್ ಅಗೇನ್ ನಮಗೆ WPC ಡೋರ್ ಸರ್. ಪ್ರಿಂಟೆಡ್ ಆಯಿತು, ಡಿಫ್ರೆಂಟ್ ಆಗಿದೆ, ಪೇಂಟ್ ಮಾಡಿರೋದು ನೋಡಿದೆ ಸರ್. ವೀಕ್ಷಕರೇ ತುಂಬ ಚೆನ್ನಾಗಿದೆ ಸರ್. ಓಕೆ, ಈ ಕಡೆ ಬಂದರೆ ಸರ್ ಇಲ್ಲಿ ಬಂದ್ವಿ ಅಂತಂದರೆ ನಾವು ಕೆಳಗಡೆ ಆ್ಯಕ್ಚುಲಿ ಇದು ಕುಬೇರ ಮೂಲೆ ಸರ್. ಇದು ಡೋರ್ ತೋರಿಸಿ ಸರ್. ಡೋರ್ ಒಂದು ಬ್ಯೂಟಿಫುಲ್ ಆಗಿದೆ ಸರ್. ಇದು ಹೌದು ಸರ್. ಎಷ್ಟು ಸರ್ ಇದು ಡೋರ್? ಇದು ಒಂದು 5,000 ಕಾಸ್ಟ್ ಬೀಳುತ್ತೆ. 5,000 ಆಯಿತು. ತುಂಬ ಚೆನ್ನಾಗಿದೆ ಸರ್ ಡೋರ್ ಇದು. ಓಕೆ, ಸೈಜ್ ಏನಿದ್ರದ್ದು ಈ ರೂಮ್ದು? ಸರ್ ಈ ರೂಮ್ದು ನಮಗೆ ಆಲ್ಮೋಸ್ಟ್ ನಮಗೆ ಹಿಂಗೆ ಅಗಲ ಬಂದ್ಬಿಟ್ಟು ನಮ್ಗೆ ಒಂದು 14 ಅಡಿ ಸಿಗುತ್ತೆ ಸರ್. 14 ಸಿಗುತ್ತಾ? 14 ಅಡಿ ಸಿಗುತ್ತೆ. ಬಟ್ ಈ ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೂಡ ಮಾಡಿದ್ದೀವಿ. ಇಲ್ಲೂ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದೀವಿ. ಇಲ್ಲಿದೆಲ್ಲ. ಓಕೆ ಓಕೆ ಓಕೆ. ಬೇಜಾನ್ ಜಾಗ ಆಯ್ತಲ್ಲ ಸರ್ ಇದು. ಹೌದು ಸರ್. ಒಂದು ಗ್ರೌಂಡಲ್ಲಿ ಇಷ್ಟೊಂದು ಬರ್ತಾ ಇದೆ, ಅದು 30-40 ನೋಡಿದ್ರೆ ಆಶ್ಚರ್ಯ ಆಗಿರ್ತಾರೆ ಬಿಡಿ ಸರ್. 30-40 ನನಗೆ ಚಿಕ್ಕದೇ ಇದೆ ಸರ್, ಸ್ವಲ್ಪ ಚಿಕ್ಕದೇ ಇದೆ ಅಂತ ಹೇಳ್ತಾ ಇದ್ದೀರಾ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್? ಎಲ್ಲ ಆಲ್ಮೋಸ್ಟ್ ಸೆರಾ ಯೂಸ್ ಮಾಡಿದ್ದೀವಿ. ಸೆರಾ ಯೂಸ್ ಮಾಡಿದ್ದೀರಾ? ಹೌದು ಸರ್. ಓಕೆ, ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಬೇರೆ ಹಾಕ್ಬಿಟ್ಟಿದ್ದೀರಾ. ಹೌದು ಸರ್. ಚೆನ್ನಾಗಿದೆ. ಈ ರೂಮ್ಗೆ ಫುಲ್ ರೂಪ್ ಲೆವೆಲ್ ವರೆಗೂ ತೊಗೊಂಡಿದ್ದೀವಿ. ಆಮೇಲೆ ಸ್ವಿಚಸ್ ಎಲ್ಲ ನೋಡ್ಬೋದು ಸರ್. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಯಾವ್ದು ಸರ್? ಲಿಜಾನ ಇದು? ಹೌದು ಸರ್. ಅಮೇಸಿಂಗ್ ಆಗಿ ಬಂದಿದೆ ಸರ್ ಇದು. ಚೆನ್ನಾಗಿದೆ. ಈ ಡೋರ್ ಕೂಡ ಅಷ್ಟೇ ಸರ್, ಸೂಪರ್ ಆಗಿದೆ ಡೋರ್ ಇದು. ಅಂದ್ರೆ ಈ ರೂಮ್ನ ಹೆಂಗ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಸರ್, ಇದೇನಾರ 5 ಬೆಡ್ರೂಮ್ ಅಂತಂತಿದೆಯಲ್ಲ, ಇದು ಆಲ್ಮೋಸ್ಟ್ ಇದು ಮೇಕಪ್ ರೂಮ್ ಅಂತ ಪ್ಲಾನ್ ಮಾಡಿದ್ವಿ. ಮೇಕಪ್ ರೂಮ್ ಇದು? ಓಕೆ ಓಕೆ ಓಕೆ. ಇದೇ ಇಲ್ಲೇ ರೋಲಿಂಗ್ ಶಟರ್ ಇರೋದು ಸರ್. ಇದು ಹಿಂದ್ಗಡೆನೇ ಶಟರ್ ಇದೆ. ರೋಲಿಂಗ್ ಶಟರ್ ಇರೋದು. ಅದಕ್ಕೂ ಒಂದು ಇದು ಸೆಪರೇಟ್ ಆಗಿ ಹಾಕಿದ್ದೀರಾ ಕಬ್ಬಣದ ಸೇಫ್ಟಿ? ಯಾಕಂದ್ರೆ ಬೈ ಚಾನ್ಸ್ ರೋಲಿಂಗ್ ಶಟರ್ ಓಪನ್ ಇಡ್ತೀವಿ ಅಂತಂದ್ರೂ ಹಿಂದೆಗಡೆ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಸದ್ಯಕ್ಕೆ ಏನು ಯೂಸ್ ಮಾಡಲ್ಲ, ಫ್ಯೂಚರ್ಗೆ ಅಂತ ಹೇಳಿದಕ್ಕೆ ಡಿಸೈನ್ ಮಾಡಿ ಇಟ್ಟಿದ್ದೀವಿ. ಓಕೆ ಓಕೆ. ಬಟ್ ಇವಾಗ ಅದನ್ನ ಕ್ಲೋಸ್ ಮಾಡಿ ಇಡಕ್ಕೆ ಯಾರಿಗೂ ಗೊತ್ತಾಗ್ದಿರಂಗೆ ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀರಾ. ಸೂಪರ್ ಸರ್, ಇದು ಚೆನ್ನಾಗಿದೆ. ಮೇಡಮ್ ಹೇಳ್ದಂಗೆ ಅವ್ರು ಮೇಕಪ್ ಆರ್ಟಿಸ್ಟ್ ಅಂತೆ. ನೆಕ್ಸ್ಟ್ ನಾಳೆ ದಿನ ಕಮರ್ಷಿಯಲಿ ಆರಾಮಾಗಿ ಯೂಸ್ ಮಾಡ್ಬೋದು ಅವ್ರಿಗೆ. ಯಾಕಂದ್ರೆ ಯಾರನ್ನ ಗೆಸ್ಟ್ ಬರ್ತಾರೆ ಕ್ಲೈಂಟ್ಸ್ ಅಂತಂದ್ರೆ ಅವ್ರು ನಿಂಗೆ ಕರೆದ್ಬಿಟ್ಟು ಇಲ್ಲೇ ಮಾತಾಡಿ ಕಳಿಸ್ಬಿಟ್ಕೊಂಡ್ಬಿಡ್ಬೋದು. ಸೂಪರ್ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ನವನೀತ್ ಸರ್ ಮತ್ತು ರೂಪಾ ಮೇಡಮ್ ಇದ್ದಾರೆ. ಸೊ RCC ಜೊತೆ ಇವರ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇಬ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ನಾನು ತುಂಬ ಚೆನ್ನಾಗಿದ್ದೀನಿ. ಖುಷಿ ಆಯಿತು, ಹೊಸ ಮನೆ ಕಟ್ಟಿದ್ದೀರಾ. ಕಂಗ್ರ್ಯಾಚುಲೇಷನ್ ಫಸ್ಟ್ ಮೊದಲೇದಾಗಿ. ಆ್ಯಂಡ್ ನಾನು ಕೇಳುವಂಥದ್ದು, ಯಾಕೆ RCC ಯಾಕೆ ಚೂಸ್ ಮಾಡಿದ್ರಿ ನೀವು? ಸರ್, ಸುಮಾರು ಕಂಪ್ನೀಸ್ ನಾವು ಫಸ್ಟ್ ವಿಸಿಟ್ ಕೊಟ್ವಿ. ನಮಗೂ ಇನ್ನೂ ಕನ್ಸ್ಟ್ರಕ್ಷನ್ ಹೊಸದೆ. ಓಕೆ. ಸೊ ಒಂದು ಟ್ರಸ್ಟ್ ವರ್ತಿ ಕಂಪ್ನಿ ಬೇಕಿತ್ತು. ಅದು ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ದು ನಮಗೆ ಸುಮಾರು ಕಂಪ್ನೀಸ್ ವಿಸಿಟ್ ಕೊಟ್ಟ ಮೇಲೆ. ಓಕೆ, ಅಂದರೆ ನೀವು ಕ್ರಾಸ್ ವೆರಿಫಿಕೇಶನ್ ಎಲ್ಲ ಮಾಡಿ? ಕ್ರಾಸ್ ವೆರಿಫಿಕೇಶನ್ ಓಡಾಡಿದ್ರಿ? ತುಂಬ ಕಡೆ ಓಡಾಡಿದ್ವಿ. ಓಕೆ ಓಕೆ. ಆಮೇಲೆ RCC ಟ್ರಸ್ಟ್ ವರ್ತಿ ಅನಿಸ್ತು. ಯಾವ ರೀತಿ ಅಂದರೆ 2-3 ಫ್ಯಾಕ್ಟರ್ಸ್ ಹೇಳೋದಾದ್ರೆ, ಒಂದು ಅವ್ರು ಕನ್ಸ್ಟ್ರಕ್ಷನ್ ಮಾಡಿದ್ದು ಮುಂಚೆನೆ ತೋರಿಸೋದು ಆಗಲಿ, ದೇ ಆರ್ ಫ್ರೀ. ಅಂದ್ರೆ ನೀವು ಯಾವ ಬೇಕಾದ್ರೂ ವಿಸಿಟ್ ಕೊಡಿ. ಫ್ಲೆಕ್ಸಿಬಿಲಿಟಿ ತುಂಬಾ ಚೆನ್ನಾಗಿದೆ, ಅಪ್ರೋಚ್ ತುಂಬಾ ಚೆನ್ನಾಗಿದೆ. ನಮಗೆ ನಮ್ಮ ಮನೆ ಈ ತರ ಬರಬೇಕು ಅಂತ ಒಂದು ಆಸ್ಪೆಕ್ಟ್ ಇರುತ್ತೆ. ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಅದನ್ನ ಕರೆಕ್ಟಾಗಿ ಏನಿದೆ ಅಂತ ಗ್ರಾಸ್ಪ್ ಮಾಡಿಕೊಂಡು ಈ ರೀತಿ ಬರುತ್ತೆ ಅಂತ ಹೇಳಿದ್ರು. ಆ ಸುಮಾರು ಆಸ್ಪೆಕ್ಟ್ಸ್ ನಲ್ಲಿ ತುಂಬಾ ಚೆನ್ನಾಗಿದೆ ಮಾಡಿದ್ರು ನಿಮಗೆ. ತುಂಬಾ ಚೆನ್ನಾಗಿ ಹೇಳಿದ್ರು. ಅದು ತುಂಬಾ ಇಷ್ಟ ಆಯ್ತು. ಸುಮಾರು ಕಂಪ್ನೀಸ್ಗೆ ಅಡ್ಡಾಡಿದ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ದಟ್ ಹ್ಯಾಸ್ ಹೆಲ್ಪ್ ಮೀ ಟು ಕಂಪೇರ್ ದಿಸ್ ವಿತ್ ದಟ್. ಕಂಪೇರ್ ಮಾಡಿದ್ರೆ ಯಾಕಂದ್ರೆ ಲೈಫ್ ಟೈಮ್ ಅರ್ನಿಂಗ್ ಒಂದ್ಸತಿ ಹಾಕೊಳ್ಳೋದು, ಎಲ್ಲೋ ಕೊಟ್ಬಿಟ್ಟು ಲಾಸ್ ಮಾಡ್ಕೊಳ್ಳೋಕ್ಕಿಂತ ಟ್ರಸ್ಟ್ ವರ್ತಿ
ಚೆನ್ನಾಗಿ ಬಿಲ್ಡ್ ಮಾಡಿಕೊಡೋರಿಗೆ ಕೊಟ್ಟರೆ ಬೆಸ್ಟು. ಟುಡೇ ಇಸ್ ದ ರಿಸಲ್ಟ್. ಓಕೆ. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳಬೇಕು, ಮೇಡಮ್ ಹತ್ರ ಕೇಳೋಣ. ಮೇಡಮ್, ಲೈಕ್ ನಿಮ್ಮದು ಫಸ್ಟ್ ಟೈಮ್ ಮನೆ ಕಟ್ಸ್ತಾ ಇರೋದು ಇದು, ಹೌದಲ್ವಾ? ಸೊ ಹೇಗಿತ್ತು, ಕನಸು ಯಾವ ಥರ ಇತ್ತು, ಏನು ಅನ್ಕೊಂಡಿದ್ರು ಇಬ್ರು, ಯಾವ ಥರ ಮನೆ ಕಟ್ಟಬೇಕು, ನಿಮ್ಮ ಒಂದು ಇದು ಹೇಳಿ, ಆಸೆ ಯಾವ ಥರ ಇತ್ತು ಒಂಚೂರು ಹೇಳಿ ನಮಗೆ. ಸೊ ನಮ್ಗೇನಿತ್ತು ಅಂತ ಹೇಳಿದ್ರೆ ಹಾಲ್ ಸ್ಪೇಷಿಯಸ್ ಆಗಿ ಬರಬೇಕು, ರೂಮು ಸ್ಪೇಷಿಯಸ್ ಆಗಿ ಬರಬೇಕು, ಈ ರಿಕ್ವೈರ್ಮೆಂಟ್ ಇತ್ತು ನಮಗೆ. ಈವನ್ ದೇವ್ರ ಮನೆ ಇದೇ ರೀತಿ ಗೋಪುರ ಬರಬೇಕು, ಹೀಗೆ ಇರಬೇಕು ಅಂತ ಒಂದು ಕನಸಿದ್ದು ನಮಗೆ. ಹೌದು, ಇತ್ತು. ಹೌದು, ಹೇಳಿದ್ವಿ. ಅವರ ಯೋಚನೆಗೆ ನಿಮಗೆ ಕೂಡ ಹೌದಪ್ಪ ಇವ್ರಿಗೆ ಹೇಳ್ತಾ ಇರೋದು ಸರಿ, ಮನೆ ಕಟ್ಸೋಣ ಅನ್ನೋ ಒಂದು ಇತ್ತು. ಆ ಥರ ಸಿಂಕ್ರೊನೈಸೇಷನ್ ಆಗಿದೆ ಸರ್. ಬಟ್ ಒಂದು ಹರ್ಡಲ್ ಬಂತು, ಏನಂದ್ರೆ ನಮ್ಮದು ಸ್ವಲ್ಪ ಚಿಕ್ಕ ಸೈಟು, ಇದ್ರೊಳಗೆ ಹೆಂಗೆ ಅಡ್ಜಸ್ಟ್ ಮಾಡೋದು. ಸೊ ಅದು ದೊಡ್ಡ ಟಾಸ್ಕ್ ಇತ್ತು. ಒಂದು ಡಿಸೈನ್ ಮಾಡ್ಕೊಂಡು ಹೋದ್ವಿ, ಅದಕ್ಕೋಸ್ಕರನೇ ನಮಗೆ ಸ್ಪೇಷಿಯಸ್ ಆಗಿ ಬೇಕಿರೋದ್ರಿಂದ ಅದಕ್ಕೆ ತಕ್ಕಂತೆಯೇ ಡಿಸೈನ್ ಮಾಡಿ ತಗೊಂಡು ಹೋದ್ವಿ. ಸ್ಕ್ರಾಪ್ ರೆಡಿ ಮಾಡಿದ್ವಿ. ಎಸ್, ಹೀಗೀಗ ಬರಬೇಕು ಅಂತ RCCR ಹತ್ರ ತಗೊಂಡು ಹೋದ್ವಿ. ಅದನ್ನು ಟೆಕ್ನಿಕಲಿ ಅವ್ರು ಕರೆಕ್ಟಾಗಿ ಕೂರಿಸಿ ನಮಗೆ ಹೀಗೀಗೆ ಬರುತ್ತೆ ಅಂತಾನೆ ಹೇಳಿದ್ರು. ವಿ ಆರ್ ಸ್ಯಾಟಿಸ್ಫೈಡ್ ಮೋರ್ ಅಟ್ ದಟ್ ಟೈಮ್. ಫಾರ್ ಎಕ್ಸಾಂಪಲ್ ಇದು ನಾನೇ ಹೇಳ್ಬಿಡ್ತೀನಿ ಸರ್. ಈಗ ನೋಡಿ, ನಮಗೆ ಸ್ಟೇರ್ ಕೇಸ್ ಬರ್ಬೇಕಂತಿರುತ್ತೆ, ಎಷ್ಟು ಲೆಂತ್ ಆಕ್ಯುಪೈ ಮಾಡಬೇಕು ಗೊತ್ತಿರಲ್ಲ. ಅದು ಟೆಕ್ನಿಕಲ್ ಪಾಯಿಂಟ್. ಸೊ ಈ ಟೆಕ್ನಿಕಲ್ ಪಾಯಿಂಟ್ ಅನ್ನ ನಾನು ಅವ್ರ ಮುಂದೆ ತಗೊಂಡೋಗಿ, ಆಮೇಲೆ ಪಿಲ್ಲರ್ಸ್ ಮಧ್ಯ ಬರಬಾರ್ದು ಎಲ್ಲೂ. ಸೊ ಅದನ್ನ ಆ ಟೆಕ್ನಿಕಲ್ ಆಸ್ಪೆಕ್ಟ್ ಅನ್ನ ತಗೊಂಡು ಹೋದಾಗ ಅವರು ಇಲ್ಲಿಲ್ಲೇ ಕೂರ್ಬಹುದು, ಎಲ್ಲ ಇಲ್ಲಿಲ್ಲೇ ಕೂರ್ಬಹುದು ಅಂತ ಹೇಳಿದ್ವಿ ಕೂಡ. ಆಮೇಲೆ ಒಂದು ಪಿಲ್ಲರ್ಗೂ ಇನ್ನೊಂದು ಪಿಲ್ಲರ್ಗೂ ಡಿಸ್ಟೆನ್ಸ್ ಇರುತ್ತೆ, ಅದರ ಬೇಸಿಸ್ ಆನ್ ಸೈಜ್, ಅದು ನಮಗೆ ಗೊತ್ತಾಗಲ್ಲ. ವಿ ಹ್ಯಾವ್ ಟು ಆಸ್ಕ್ ದೆಮ್. ಸೊ ಆ ಆಸ್ಪೆಕ್ಟ್ ನಲ್ಲಿ ನಾನು ಕೇಳಿದಾಗ ಅವರು ಕರೆಕ್ಟ್ ಆಗಿ ನಮ್ಮನ್ನ ಗೈಡ್ ಮಾಡಿದ್ರು. ಮನೆ ಕನ್ಸ್ಟ್ರಕ್ಷನ್ ರೆಡಿ ಆಗಬೇಕಾದ್ರೆ ಲೈಕ್ ಅವರ ವರ್ಕ್ಮೆನ್ಶಿಪ್ ಅನ್ನೋದು, ಓಕೆ, ಓನರ್ ಒಂದ್ ಕಡೆ ಇರ್ತಾರೆ, ಬಟ್ ಇಲ್ಲಿ ಬರುವಂಥದ್ದು ಸೈಟ್ ಮ್ಯಾನೇಜರ್ ನೋಡ್ಕೊಂತಾ ಇರ್ತಾರೆ. ಸೊ ಯಾರು ಇಲ್ಲಿ ಸ್ವಲ್ಪ ಮನೆ ಇಂಟ್ರೆಸ್ಟ್ ತೋರಿಸಿದ್, ಯಾರು ಇಲ್ಲಿ ಬಂದು ನೋಡ್ತಾ ಇದ್ದಿದ್ದು ಜಾಸ್ತಿ? ಆಕ್ಚುಲಿ ಶರತ್ ಅವ್ರು ಬರ್ತಾ ಇದ್ರು. ಅವರು ನಮ್ಮ ಟೈಮ್ ನಲ್ಲಿ ಇಂಜಿನಿಯರ್ ಆಗಿದ್ರು, ಈಗ ಕೋಆರ್ಡಿನೇಟರ್ ಆಗಿದ್ದಾರೆ. ಇವೆಂಟ್ ಅಪ್ಪರ್ ಲೆವೆಲ್ ಕಂಪನಿ. ಸೊ ಅವ್ರು ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ನಿಮ್ಮಲ್ಲಿ ಯಾರು ಬರ್ತಾ ಇದ್ರಿ ಜಾಸ್ತಿ ಸೈಟ್? ಮೇಡಮ್ ನೀವೇ ಬರ್ತಾ ಇದ್ರಾ? ಹೆಂಗಿತ್ತು ಇಂಟ್ರಾಕ್ಷನ್ ಯಾವ ತರ ಇತ್ತು ಸ್ವಲ್ಪ ಹೇಳಿ ಸರ್. ಈಗ ನಾವು ಏನ್ ಮಾಡಿದ್ವಿ, ಈ ಮನೆ ಕಟ್ಸಕ್ಕೋಸ್ಕರ ನಿಯರ್ ಬೈ ಒಂದು ರೆಂಟ್ ಹೌಸ್ ತಗೊಂಡಿದ್ವಿ. ಹೌದು ಸರ್, ತುಂಬಾ ಇಲ್ಲೇ ಹಿಂದ್ಗಡೆನೆ ಇದ್ವಿ. ಚೆನ್ನಾಗಿತ್ತು ಸರ್. ಸ್ಟಾರ್ಟಿಂಗ್ ಇಂದ ನಮಗೆ ಚಂದನ್ ಸರ್ ಅಪ್ರೋಚ್ ಮಾಡಿದ್ದು. ಫಸ್ಟ್ ನಾವು ಅಪ್ರೋಚ್ ಮಾಡಿದ್ದೆ ಚಂದನ್ ಸರ್ನ. ಸೊ ನಾನು ಹೇಳಿದಾಗೆ ಅವರು ಬಾಸ್ ಹೇಗಿದ್ದಾರೆ ಹನುಮಂತ್ ಸರ್ ಅವರು, ಅವ್ರ ರೆಪ್ರೆಸೆಂಟೇಟಿವ್ ಹೆಂಗ್ ಮಾಡ್ತಿದಾರಲ್ಲ ಸೇಮ್ ಸರ್ ಹಾಗೆ ಇರೋದು ಅವ್ರ ಟೀಮ್ ಕೂಡ. ಇಡೀ ಒಬ್ರು ಚಂದನ್ ಸರ್ ಫಸ್ಟ್ ಮೀಟ್ ಮಾಡಿದ್ವಿ. ಹೀಗಿದೆ ಮೇಡಮ್, ಈ ಥರ ಅಂತ ಡೀಟೇಲ್ಸ್ ಹೇಳಿದ್ರು. ಅದಾದಮೇಲೆ ಸುಮಾ ಮ್ಯಾಮ್ನ ಮೀಟ್ ಮಾಡಿದ್ವಿ. ಅವರು ಅಷ್ಟೇ, ಹೀಗಿದೆ ಮೇಡಮ್, ಈ ಥರ ಇದೆ, ನೀವು ಈ ಟೈಮಲ್ಲಿ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು, ಯಾವ ರೀತಿ ಮಾಡ್ಬೋದು ಅಂತ. ಪರ್ಫೆಕ್ಟ್ ಆಗಿದೆ. ಇಲ್ಲ ಸರ್, ಯಾವತ್ತೂ ಇಲ್ಲ, ಫ್ಲೆಕ್ಸಿಬಲ್, ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನಮಗೆಲ್ಲರೂ ಡೌಟ್ಸ್ ಇತ್ತು ಅಂದ್ರೆ ಕೇಳಿದ್ರು ಕೂಡ ರಿಸಾಲ್ವ್ ಮಾಡಿ ಕೊಡ್ತಾರೆ. ಸರ್ ಮಾಡಿದ್ದಾರೆ ಸರ್, ಅಕಾರ್ಡಿಂಗ್ಲಿ ಮಾಡಿದ್ದಾರೆ, ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಮತ್ತೆ ಶರತ್ ಸರ್ ಕಂಟಿನ್ಯೂಸ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಇದು ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಇಂದ ಹಿಡಿದ್ಬಿಟ್ಟು ನಮ್ಮ ಮನೆ ಗೃಹ ಪ್ರವೇಶವರೆಗೂ ಕ್ಲೀನಾಗಿ ಎಲ್ಲಾನು ಅಪ್ರೋಚಿಂಗ್ ಚೆನ್ನಾಗಿದೆ. ನೀವು ಯಾವತ್ತೇ ಫೋನ್ ಮಾಡಿ ಈ ಥರ ಅಲ್ಲ ಸರ್, ಈ ಥರ ಬೇಕು, ಆಯ್ತು ಮೇಡಮ್ ಮಾಡೋಣ, ನಿಮ್ಗೆ ಯಾವತ್ತೂ ಅವ್ರು ಹೇಳಲ್ಲ ಆಗಲ್ಲ, ಇಲ್ಲ. ಈವನ್ ನಾವು ಹೇಳಿದ್ದಲ್ಲಿ ಏನಾದರೂ ಈ ಥರ ಟೆಕ್ನಿಕಲಿ ಬರಲ್ಲ ಅಂದ್ರೂ ಅವ್ರ ಸೈಟಿಗೆ ಬಂದು ನಮ್ಗೆ ಹೇಳ್ತಾರೆ, ಈ ಥರ ಬಂದರೆ ಈ ಥರ ಔಟ್ಕಮ್ ಇರುತ್ತೆ, ನಿಮಗೆ ಓಕೆನಾ, ಓಕೆ ಅಂದರೆ ಪ್ರೊಸೀಡ್ ಮಾಡೋಣ ಅಂತ ಹೇಳ್ತಾರೆ. ಹೌದು, ಈವನ್ ಸೆಲೆಕ್ಷನ್ ಕರ್ಕೊಂಡು ಹೋಗೋದಕ್ಕೋಸ್ಕರ ಸರ್, ಒಂದು ಅಂಗಡಿಯಲ್ಲಿ ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಶಾಪಿಗೆ ಕರ್ಕೊಂಡು ಹೋಗ್ತಾರೆ. ಪ್ರತಿಯೊಂದಕ್ಕೂ ಸರ್ ಎಲ್ಲದಕ್ಕೂ ಸಪೋರ್ಟ್ ಇದೆ ಸರ್. ಆ್ಯಂಡ್ ಫೈನಲ್ ಆಗಿ ಕೇಳುವಂಥದ್ದು, ನೀವಿಬ್ರು ಏನು ಅನ್ಕೊಂಡಿದ್ರಿ ಅಥವಾ ಫ್ಯಾಮಿಲಿ ಸೇರ್ಕೊಂಡು ಏನು ಅನ್ಕೊಂಡಿದ್ರಿ, ಪ್ಲ್ಯಾನ್ ಏನು ಹಾಕಿದ್ರಿ, ಇವತ್ತೇನು ಮನೆ ಬಂದಿದೆ, ಎಲ್ಲದೂ ಮ್ಯಾಚ್ ಆಗ್ತಾ ಇದೆಯಾ ಸರ್? 95% ಮ್ಯಾಚ್ ಆಗ್ತಿದೆ. 95% ಮ್ಯಾಚ್ ಆಗ್ತಾ ಇದೆ. ನಿಮಗೆ ಎಕ್ಸೀಡೆಡ್ ಎಕ್ಸ್ಪೆಕ್ಟೇಷನ್ಸ್. ಆಮೇಲೆ ಕೆಲವು ಸಜೆಷನ್ ಶರತ್ ಸರ್ ಕೊಟ್ಟು ಅದು ಇನ್ನೂ ಚೆನ್ನಾಗೇ ಆಗಿದೆ. ಟ್ಯಾಂಕರ್ ರೂಮ್ ಒಂದು ನೀವು ತೋರಿಸ್ತೀರಾ ಆಮೇಲೆ? ಆ ಟ್ಯಾಂಕರ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಐಡಿಯಾ. ನಾನು ಮೇಕಪ್ ಆರ್ಟಿಸ್ಟ್, ಸೊ ನನಗೋಸ್ಕರ ಒಂದು ಸ್ಟುಡಿಯೋ ತರ ಮಾಡ್ಕೋಬೇಕಂತ ಒಂದು ಶಾಪ್ ಲೊಕೇಶನ್ ಬೇಕಾಗಿತ್ತು ನಮಗೆ. ಸೊ ಅದು ಅವ್ರ ಐಡಿಯಾನೇ ಆಗಿತ್ತು, ಅಂದ್ರೆ ಡೋರ್ ಕಮ್ ಇದು ಮಾಡ್ಕೊಳ್ಳೋಣ, ಟೆಂಪ್ರವರಿ ನೀವು ರೂಮ್ ಥರನೂ ಯೂಸ್ ಮಾಡ್ಕೋಬೋದು ಅಂತ. ಆಮೇಲೆ ಟ್ಯಾಂಕರ್ ರೂಮ್ದು ಅಷ್ಟೇ, ಅಲ್ಲಿ ಮಾಡಿಸ್ಬೇಕಾದ್ರೆ MSL ಮಾಡಿಸಿದ್ರೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ, ಇದರಲ್ಲಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಬ್ಲೈಂಡ್ ಆಗಿ ಹೋಗಲ್ಲ ಸರ್, ಕ್ಲೈಂಟಿಗೆ ಬೇಕು ಬಿಡು ಮಾಡ್ಕೊಡೋಣ ಈ ಥರ ಮಾಡಲ್ಲ, ನಮಗೆ ಕರೆಕ್ಟ್ ಡೈರೆಕ್ಷನ್ ಕೊಡ್ತಾರೆ. ಸೊ ಹಾಗೆ ಮಾಡ್ತಾನೆ ನಮ್ದು 5 BHK ಆಯಿತು ಸರ್. ಅಂದರೆ ನಾವು ಹಾಕೊಂಡಿರೋ ಬಜೆಟಲ್ಲೇ ಆಗಿರೋದು, ಎಕ್ಸಿಡೆಡ್ ಬಜೆಟ್ ಅಂತ ಅಲ್ಲ, ಬಟ್ ಅದು MSಗೆ ಹಾಕೋ ಬದಲಾಗಿ ನೀವು ಈ ಥರ ರೂಮ್ ಮಾಡ್ಕೋಬೋದು. ಸೊ ಟೆರೆಸ್ ಮೇಲೆ ಫುಲ್ ಓಪನ್ ಸ್ಪೇಸ್ ಇದೆ. ಸೊ ನಮ್ಗೆ ಹೆಂಗಾಗಿದೆ ಅಂದರೆ ಓವರ್ ಆಲ್ ನಾವು ಅನ್ಕೊಂಡಿದ್ದು 2 BHK ಅಂತ ಹೇಳ್ಬಿಟ್ಟು
ಸೊ ಅದರಲ್ಲಿ ಅವರು 5 BHK ಅಚ್ಚುಕಟ್ಟಾಗಿ ಕೂಡಿಸಿದ್ದಾರೆ ಸರ್. ಚೆನ್ನಾಗಿ ಹೌದು, ಮಾಡಿದ್ದಾರೆ. ತುಂಬಾ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಮಾಡಿದ್ದಾರೆ ಚೆನ್ನಾಗಿ. ಆ್ಯಂಡ್ ಫೈನಲ್ ಆಗಿ ಬರೋದು ಖರ್ಚಿನ ವಿಚಾರ. ಓಕೆ, ಸೊ ಫಸ್ಟ್ ಟೈಮ್ ಕೇಳಿಬಿಡ್ತೀನಿ, ನಿಮ್ಗೆ ಏನು ಪ್ರಾಮಿಸ್ ಮಾಡಿದ್ರು ಆ ಟೈಮಲ್ಲಿ ಮುಗಿಸ್ಕೊಟ್ರೆ ಅದರೊಳಗೆ ಮುಗಿಸ್ಕೊಟ್ಟಿದ್ದಾರೆ. ಒಳಗಡೆನೆ ಆಗಿದೆ. ಓಕೆ, ಆಮೇಲೆ ದುಡ್ಡಿನ ವಿಚಾರ ಬಂದರೆ ₹1 ಖರ್ಚು ಮಾಡಿದ್ರು ವರ್ತ್ ಅನ್ನೋದೊಂದು ಇರಬೇಕು. ಇವತ್ತೇನು ಖರ್ಚು ಮಾಡಿದ್ದೀರಾ ಇಡೀ ಮನೆಗೆ, ಇಸ್ ಇಟ್ ವರ್ತ್ ಅಂತ ಅನ್ಸುತ್ತೆ ನಿಮಗೆ? ಡೆಫಿನೆಟ್ಲಿ ವರ್ತ್ಫುಲ್ ಸರ್. ಹೌದಾ, ಶ್ಯೂರಾ? ನಿಮಗೂ ಮೇಡಮ್? ನಿಜ ಸರ್, ತುಂಬಾ ವರ್ತ್ ಇದೆ ಸರ್. ವರ್ತ್ ಅಂತ ಹೌದು ಸರ್. RCC ಕೆಲಸ ಕೊಡ್ಬೋದಾ? 100% ಕೊಡ್ಬೋದು ಸರ್. ವೀಕ್ಷಕರಿಗೆ ಹೇಳಿ, RCC ಕೆಲಸ ಕೊಡ್ಬೋದಾ? 100% ಕೊಡಿ. ನಿಮ್ಗೆ ಒಳ್ಳೆ ಮನೆ, ಒಳ್ಳೆ ಫಿನಿಶಿಂಗು, ಮೋಸ ಮಾಡದೇ ಇರೋಂಥ ಕಂಪನಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು RCC ಹೋಗಿ. ಇಲ್ಲ ಸರ್, ಬಜೆಟ್ ಮ್ಯಾಟ್ರ್ ಆಗೇ ಆಗುತ್ತೆ. ಯಾರೋ ದುಡ್ಡು ಕೊಟ್ರೇನೆ ಕಟ್ಟೋದು, ಬಟ್ ಟ್ರಸ್ಟ್ ವರ್ತಿ ಕಂಪ್ನಿ ಕಷ್ಟ ಸರ್. ಸೊ ಓವರ್ ಆಲ್ ಆಗಿ ಹ್ಯಾಪಿ ಇದ್ದೀರಾ? ಎಸ್, ಟು ಮಚ್ ಹ್ಯಾಪಿ. ಶೋರ್. ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮೇಲೆ ಬಂದ್ಬಿಡೋಣ ಇವಾಗ. ಎಸ್ ಸರ್. ಸರ್ ಮೇಲೆ ಹೋಗ್ತೀವಿ ಅಂತಂದ್ರೆ ಇದು ಆಲ್ಮೋಸ್ಟ್ ಒಂದು 3 ಅಡಿ ಅಗಲ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ಸೇಮ್ ಹಾಲಲ್ಲಿ ಏನು ಕಂಟಿನ್ಯೂ ಇದೆಯಲ್ಲ ಅದೇ ಗ್ರಾನೈಟ್ ಇಲ್ಲಿ ಮೇಲೆ ಹಾಕೊಂಡಿದ್ದೀವಿ. ಅದೇ ಬಂದಿದೆ ಇಲ್ಲಿ. ರೈಸರ್ ಒಂದು ಸ್ವಲ್ಪ ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್. ಟೈಲ್ಸ್ ನೋಡ್ಬೋದು, ಬ್ಲ್ಯಾಕ್ ಅಲ್ವಾ ಇದು? ಅದು 15 mm ಯೂಸ್ ಮಾಡಿದ್ದೀವಿ ಸರ್. ಆಮೇಲೆ ಇದು ಈ ವಿಂಡೋಸ್ ಅಲ್ಲಿ ಆಚೆಯಿಂದ ತೋರಿಸಿದ್ವಲ್ಲ ಸರ್, ಹೌದು ನೋಡ್ಬೋದು. ಇಲ್ಲಿ ಈ ಬಾಟಮ್ ಬಂದಿದೆ, ಮತ್ತೆ ಇದು ನೆಕ್ಸ್ಟ್ ಇಲ್ಲಿಗೆ ಬಂದಿದೆ, ಒಂದು ಅಲ್ಲಿಗೆ ಬಂದಿದೆ. ಕಂಪ್ಲೀಟ್ ವಿಸಿಬಿಲಿಟಿ ಇದೆ ಸರ್. ಇದಕ್ಕೂ ಗ್ರಿಲ್ ಹಾಕಿದ್ದೀರಾ? ಇದು ಒಳ್ಳೇದು ಸರ್. ಇದು ಗ್ರಿಲ್ ಹಾಕಿದೀವಿ. ಆಚೆ ಕಡೆಯಿಂದ ಏನು ಯಾರನ್ನ ಇದಾರೆ ಏನಂತಂದ್ರು ನಾವು ನೋಡ್ಬೋದು. ಎಮರ್ಜೆನ್ಸಿ ಡೋರ್ ತೆಗಿಯೋಕೆ ಮುಂಚೆನೇ ಇಲ್ಲಿ ಬಂದು ನೋಡ್ಬೋದು. ಇಲ್ಲೇ ಗೊತ್ತಾಗುತ್ತಲ್ಲ ಸರ್ ಎಲ್ಲ? ಹೌದು ಸರ್. ಈ ಲೈಟ್ಸ್ಗಳು ತುಂಬಾ ಚೆನ್ನಾಗಿದೆ ಸರ್. ಲೈಟ್ಸ್ ಡಿಫ್ರೆಂಟ್ ಆಗಿದೆ. ಡಿಸೈನರ್ ಬೇಕಂದ್ರೆ ನಮಗೆ ಇಲ್ಲ ಆಚೆ ಕಡೆಯಿಂದ ಕಾಣುತ್ತೆ ಅಂತ ಹೇಳಿ ಒಂದು ಸ್ಕ್ರೀನಿಂಗ್ ಕೂಡ ಆಪ್ಷನ್ ಕೊಟ್ಬಿಟ್ಟಿದೀವಿ. ಅಂಡ್ SS ರೈಲಿಂಗ್ ಯೂಸ್ ಮಾಡಿದೀವಿ ಸರ್. ಅಷ್ಟೇ ರೆಗ್ಯುಲರ್ ಪ್ಯಾಟರ್ನ್ ಇದ್ರಲ್ಲಿ ಏನು ಚೇಂಜಸ್ ಏನು ಮಾಡಿಲ್ಲ. ರೆಗ್ಯುಲರ್ ಪ್ಯಾಟರ್ನ್ SS ರೈಲಿಂಗ್ ಯೂಸ್ ಮಾಡಿದೀವಿ. ಈ ವಾಲ್ ಬಗ್ಗೆ ಹೇಳಿ ಸರ್. ಇದು ಈ ವಾಲ್ ಅಷ್ಟೇನೆ ಹೈಲೈಟ್ ವಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದೀವಿ. ಅಂದ್ರೆ ನಾವು ಪ್ಲಾಸ್ಟಿಂಗ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದೀವಿ. ಮೇಲ್ಗಡೆ ಟೆಕ್ಸ್ಚರ್ ಪೇಂಟ್ ಇಲ್ಲ ಅಂತಂದ್ರೆ ಬೇರೆ ಏನಾದ್ರು ಹೊಸ ಮೆಟೀರಿಯಲ್ ಬಂದಾಗ ಮಾಡ್ಸೋಣ ಅಂತ ಹೇಳಿ. ಇದು ಗ್ರೂ ಯಾವ್ದ್ರಲ್ಲಿ ಮಾಡಿದ್ರು? ಸಿವಿಲ್ ಅಲ್ಲೇ ಪ್ಲಾಸ್ಟಿಂಗ್ ಅಲ್ಲೇ ಮಾಡಿರುತ್ತೆ ಸರ್. ಓಕೆ ಓಕೆ ಓಕೆ, ಅಲ್ಲೇ ಮಾಡ್ಕೊಂಡಿರೋದು. ಸೊ ಈಗ ಮೇಲೆ ಹೋಗ್ಬೋದಲ್ವ ಇಲ್ಲಿ? ಸರ್ ಇಲ್ಲೂ ಅಷ್ಟೇ ಸರ್. ಈ ಕಡೆ ನೋಡಿ, ಇಲ್ಲೂ ಬ್ಲಾಕ್ ಮಾಡಿಲ್ಲ. ಇಲ್ಲಿ ಲಿವಿಂಗ್ ಇಂದನೂ ಕನೆಕ್ಟಿವಿಟಿ ಇರುತ್ತೆ. ಇಲ್ಲೂ ಮಾತಾಡ್ಬೋದು. ಒಂದು ಓಪನಿಂಗ್ ತರ ಇರುತ್ತೆ ಸರ್. ಸೇಫ್ಟಿ ಇರ್ಲಿ ಅಂತ ಇದನ್ನ ಮಾಡಿದ್ದೀವಿ. ಹೌದು ಸರ್. ಬನ್ನಿ ಸರ್. ಮೇಲ್ ಬರ್ತಾ ಇದ್ದಂಗೆ ಇಲ್ಲಿ ಸರ್ ಇಲ್ಲಿ ಬರ್ತಾ ಇದೀವಿ ಅಂದ್ರೆ ಇಲ್ಲಿ 3 ರೂಮ್ ಇದೆ ಸರ್. 3 ರೂಮ್ ಡಿಫ್ರೆಂಟ್ ಆಗಿ ಪ್ಯಾಕ್ ಮಾಡಿದೀವಿ. ಓಕೆ, ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನೋಡೋಣ ಸರ್. ನೋಡೋಣ ಸರ್. ತುಂಬಾ ಯೂಸ್ ಆಗಿದೆ. ಸೇಮ್ ಡೋರ್ ಅಲ್ಲ, ಕೆಳಗಡೆ ಇದೆಯಲ್ಲ? ಸೇಮ್ ಡೋರ್ ಸರ್. ಸ್ವಲ್ಪ ಡಿಸೈನ್ಸ್ ಮಾತ್ರ ಚೇಂಜಸ್ ಇದೆ. ಇದು ಸ್ವಲ್ಪ ಟ್ರೆಂಡಿಂಗ್ ಡೋರ್ ಸರ್. ಟ್ರೆಂಡಿಂಗ್ ಆಗಿದೆ, ಚೆನ್ನಾಗಿದೆ. ಎಷ್ಟಾಗುತ್ತೆ ಸರ್ ಈ ಡೋರಿಗೆ? ಸರ್ ಒಂದು 5-6 ಸಾವಿರ ಆಗುತ್ತೆ ಸರ್. 5 to 6 ಕೊಡ್ಬೋದು ಸರ್ ಇದು. ಕರೆಕ್ಟ್. ಈ ರೂಮ್ ಸೈಜ್ ಸರ್ ಇದು? ಸರ್ ಈ ರೂಮ್ ಸೈಜ್ ನೋಡ್ಬೋದು ಸರ್. ನಮಗೆ ಆಲ್ಮೋಸ್ಟ್ ಹಿಂಗೆ ಅಗಲ ಬಂದ್ಬಿಟ್ಟು ಒಂದು 17.5 ಅಡಿ ಸಿಗುತ್ತೆ ಸರ್. 17.5 ಅಡಿ ಸಿಗುತ್ತೆ. ಹಿಂಗೆ ಬಂದ್ಬಿಟ್ಟು ನಮ್ಗೊಂದು 13.5-14 ಅಡಿ ಸಿಗುತ್ತೆ ಸರ್. ವೆರಿ ಸ್ಪೇಷಿಯಸ್ ರೂಮ್ ಸರ್. ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಓಕೆ, ಏನೇನು ಮಾಡಿದ್ದೀರಾ ಇಲ್ಲಿ ಸರ್? ಇದರಲ್ಲಿ ಏನಂದ್ರೆ ಕಂಪ್ಲೀಟ್ಲಿ ಇದು ಕಾನ್ಸೆಪ್ಟ್ ಹೆಂಗ್ ಮಾಡಿದೀವಿ ಅಂತ ಹೇಳಿದ್ರೆ, ಒಂದು ಹ್ಯೂಜ್ ರೂಮ್ ಇರಬೇಕು. ನಾಳೆ ಅದೇನೋ ಪ್ರತಿಯೊಂದಕ್ಕೂ ಇಲ್ಲ ಇದರಲ್ಲೇನೆ, ಲೈಕ್ ಫಾರ್ ಎಕ್ಸಾಂಪಲ್ ನಾವೇನು ಸೋಫಾ ಮತ್ತೆ ಸಿಟ್ಔಟ್ ಏನೇನೋ ಪ್ಲಾನ್ ಮಾಡ್ತೀವಿ ಅಂದ್ರೆ ಇದರಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇದಕ್ಕೆ ಅಟ್ಯಾಚ್ಡ್ ಆಗಿ ಒಂದು ಹ್ಯೂಜ್ ಬಾಲ್ಕನಿ ಒಂದು ಕೊಟ್ಟಿದ್ದೀವಿ ಸರ್. ಓಕೆ ಓಕೆ ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಇದನ್ನಷ್ಟೇ ಸರ್, ಮಾಮೂಲಿ ರಾಯಲ್ ಪ್ಲೇನ್ ಅಲ್ಲಿ ಮಾಡ್ಕೊಂಡಿರೋದು. ಸಿಂಪಲ್ ಆಗೇ ಮಾಡಿದೀವಿ ಸರ್. ಬಿಕಾಸ್ ಏನಕ್ಕಂದ್ರೆ ಇನ್ನೊಂದು ಸರ್ ಮಕ್ಕಳು ಇಬ್ರು ತುಂಬಾ ಚಿಕ್ಕವರಿದ್ದಾರೆ. ಏನಂದ್ರೆ ಅವ್ರು ಮತ್ತೆ ಪೇಂಟ್ ಹಾಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪೇಂಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದಕ್ಕೆ ಹೋಗಿಲ್ಲ. ಕಮ್ಮಿ ಮಾಡಿದ್ದೀರಾ? ಓಕೆ. ವಾರ್ಡ್ರೋಬ್ ತುಂಬಾ ದೊಡ್ಡದು ಬಂದಿದೆ. ವಾರ್ಡ್ರೋಬ್ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡಿದ್ದೀವಿ. ಇದ್ರ ಮೇಲ್ಗಡೆ ಒಂದು ಕುಷನ್ ಬರುತ್ತೆ, ಮತ್ತೆ ಇದು ರೈಸರ್ ಬರುತ್ತೆ ಸರ್. ಬೇ ವಿಂಡೋ ತರ ಯೂಸ್ ಆಗುತ್ತೆ, ಆರಾಮಾಗಿ ಕೂತ್ಕೋಬಹುದು ಸರ್. ಕುತ್ಕೊಂಡು ಯೂಸ್ ಮಾಡಬಹುದು. ಆಮೇಲೆ ಇದಕ್ಕೆ ಯೂಸ್ ಮಾಡಿರೋದು ಲ್ಯಾಮಿನೇಟ್ಸ್ ಅಷ್ಟೇ ಸರ್. ಡಿಫ್ರೆಂಟ್ ಆಗಿದೆ ನೋಡ್ಬೋದು. ಎಲ್ಲನೂ ಕೂಡ ತುಂಬ ಕಲರ್ ಅದು ಇದಂತ ಏನಿಲ್ಲ ಸರ್. ಡೀಸೆಂಟ್ ಆಗಿದೆ ಸರ್. ಡೀಸೆಂಟ್ ಆಗಿದೆ ಸರ್, ತುಂಬಾ ಡೀಸೆಂಟ್ ಬಂದಿದೆ, ಚೆನ್ನಾಗಿದೆ ಅದು ಸರ್. ನೆಕ್ಸ್ಟು ಸೊ ಇಲ್ಲಿ ಇದು ಕೊಟ್ಟಿದ್ದಾರಲ್ವಾ ಸರ್? ಇಲ್ಲಿ ಬಂದ್ವಿ ಅಂತಂದ್ರೆ ಬಾಲ್ಕನಿ ಇದೆ, ಫ್ರೆಂಚ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ಒಂದು ಅಗೇನ್ ಮತ್ತೆ ಮೇಕಪ್ ಸೆಟ್ಟಿಗೆ ಅಂತ ಹೇಳ್ಬಿಟ್ಟು ಇದೊಂದು ಪ್ರೈವೇಟ್ ಏರಿಯಾ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಇದು ನೋಡ್ಬೋದು ಸರ್, ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಏನನ್ನ ಮೇಕಪ್ ಮಾಡ್ಕೊಂತಾರೆ ಅಂದ್ರೆ ಕುತ್ಕೊಂಡು ಮಾಡ್ಕೊಳ್ಳೋ ತರ ಒಂದು ಯೂಸ್ ಗ್ಲಾಸ್ ಕೊಟ್ಟಿದ್ದೀವಿ. ಯೂಸ್ ಆಗಿ ಮಾಡ್ಕೊಟ್ಟಿದ್ದೀವಿ. ಕಂಪ್ಲೀಟ್ ಆಗಿ ಒಂದು ಸೆಟಪ್ ರೆಡಿ ಮಾಡ್ಬಿಟ್ಟಿದ್ದೀವಿ. ಹ್ಯಾಂಡಲ್ಸ್ ನೋಡ್ಬೋದು ಸರ್. ಹ್ಯಾಂಡಲ್ಸ್ ಒಂಥರ ಫ್ಯಾನ್ಸಿ ಇದೆ ಎಲ್ಲ. ಇದು ರೋಸ್ ಗೋಲ್ಡ್ ಅಲ್ವಾ ಸರ್? ಇದು ಹೌದು ಸರ್. ಈ ಕಡೆ ಒಂದು ಫುಲ್ ಸ್ಯಾರಿ ಹಾಕೊಂಡಾಗ ಇದು ನೋಡ್ಕೊಳಕ್ಕೆ ಸ್ಯಾರಿ. ಇದು ಮಾಮೂಲಿ ಹೈಲೈಟ್ ಫೇಸ್ ಮೇಕಪ್ಗೆ ಕಂಪ್ಲೀಟ್ ಆಗಿ ಫುಲ್ ಬಾಡಿ ಇದು ನೋಡ್ಕೊಳ್ಳೋದಕ್ಕೆ ಸಕ್ಕದಾಗಿ ಮಾಡ್ಕೊಟ್ಟಿದ್ರೆ ಬಿಡಿ ಸರ್. ಇದು ಈ ಕಡೆ ಬನ್ನಿ ಸರ್, ಒಳಗಡೆ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ನೀವು ಇದಂತೂ ತುಂಬಾ ಇಷ್ಟಪಡ್ತೀರಾ. ಡೆಫಿನೆಟ್ಲಿ ನೋಡ್ಬೋದು ಸರ್. ಫುಲ್ ಹ್ಯೂಜ್ ಬಾಲ್ಕನಿ. ಹ್ಯೂಜ್ ಬಾಲ್ಕನಿ ಸರ್.
ವಾ, ಇದರಲ್ಲಿ ನೋಡ್ಬೋದು ಸರ್ ಆಲ್ಮೋಸ್ಟ್ ಒಂದು 8 ಅಡಿ ಅಗಲ ಇದೆ. 8 ಅಡಿ 8 ಅಡಿ ಅಗಲಿಗೆ ಫುಲ್ ಒಂದು 14 ಅಡಿ ಲೆಂತ್ ಇದೆ ಸರ್. ಇದು ಯಾವ ಟೈಲ್ಸ್ ಇದು? ಇದೆಷ್ಟು? ಇದೆಲ್ಲ ಆಲ್ಮೋಸ್ಟ್ ನಾವು ಇದು ಕಾನ್ಸೆಪ್ಟ್ ಏನೋದು ಅಂದ್ರೆ ಸರ್, ಬಾಲ್ಕನಿಗೆ ಹೆಂಗೋ ಗ್ರೀನರಿ ಮಾಡಬೇಕು, ಗ್ರೀನರಿ ಬದಲಾಗಿ ಟೈಲ್ಸ್ ಅಲ್ಲಿ ಒಂಚೂರು ಗ್ರೀನರಿ ಇರೋ ಥರ ಹೋಗೋಣ ಅಂತೇಳಿ ಇಲ್ಲಿ ನೋಡ್ಬೋದು ಸರ್, ಚಿಕ್ಕ ಚಿಕ್ಕ ಸ್ಪಾಟ್ಸ್ ಥರದ್ದು ಇದರಲ್ಲೂ ಗ್ರೀನ್ ಇದೆ. ಇದು ಗ್ರೀನ್, ಕೆಳಗಡೆನೂ ಒಂಥರ ಗ್ರೀನ್ ಮ್ಯಾಟ್ ಥರನೇ ಇದೆ ಸರ್. ಟೈಲ್ಸ್ ಎಂಬೋಸ್ಡ್ ಅಲ್ಲ ಸರ್ ಇದು? ಸರ್ ನಿಜವಾಗ್ಲೂ ಕಲ್ ಥರನೇ ಬರುತ್ತೆ ಇದು. ಹೌದು ಸರ್, ತುಂಬಾ ಚೆನ್ನಾಗಿ. ನಾನು ಸುಮ್ಮನೆ ಡಿಸೈನ್ ಏನೋ ಅನ್ಕೊಂಡೆ ಸರ್ ಎಲ್ಲ ಇದೆ. ಎಷ್ಟು ಸರ್ ಇದು ಕಾಸ್ಟ್ ಎಷ್ಟಾಯ್ತು ಸರ್? ಆಲ್ಮೋಸ್ಟ್ ಒಂದು 60 rupees ಆಗಿದೆ ಸರ್. 60 ರೂಪಾಯಿ ಆಗಿದೆ ಸರ್. ಓಕೆ, ಇದು ಕೆಳಗಡೆ ಇದು ಸರ್ ಇದು ಒಂದು 40-50 rupees ಒಳಗಡೆ ಇದೆ ಸರ್. ಇದು ಆಲ್ಮೋಸ್ಟ್ ಪಾರ್ಕಿಂಗ್ ಯೂಸ್ ಮಾಡೋ ಥರದ್ದೇನೆ, ಬಟ್ ಥಿಕ್ನೆಸ್ ಕಮ್ಮಿ ಇರೋದು ಅಷ್ಟೇ. ಓಕೆ ಓಕೆ ಓಕೆ. ಮೇಲ್ಗಡೆ ಬಾಲ್ಕನಿಗೆ ಯೂಸ್ ಇದು ತುಂಬಾ ದಪ್ಪ ತಗೊಂಡಿದ್ದೀರಾ? ಫುಲ್ ಹೆವಿ ತಗೊಂಡಿದ್ದೀವಿ ಸರ್. ಅಲ್ವಾ, ಮಾಮೂಲಿ ಇಲ್ಲ ಬಿಡಿ ಸರ್, ಇದು ಹೆವಿ ಇದೆ ತುಂಬಾನೇ. ಹೆವಿ ಇದೆ ಸರ್. ಬಟ್ ಆಮೇಲೆ ಇದೇನಂದ್ರೆ ಕಂಪ್ಲೀಟ್ ಆಗಿ ಬಾಲ್ಕನಿಗೆ ಎಲ್ಲೂ ಗೋಡೆ ಎಲ್ಲೂ ಕಟ್ಕೊಂಡಿಲ್ಲ ಸರ್, ಕಂಪ್ಲೀಟ್ ಆಗಿ ಓಪನ್ ಇಟ್ಕೊಂಡಿದೀವಿ. ಓಕೆ, ಆಲ್ಮೋಸ್ಟ್ ಒಂದೇ ಸತಿ ಕೂತ್ಕೊಂಡ್ರೆ ಅಂದ್ರೆ ಒಂದು 20 ಜನ ಬಾಲ್ಕನಿ ಆರಾಮಾಗಿ ಕೂತ್ಕೋಬಹುದು ಬಿಡಿ ಸರ್. ಕೂತ್ಕೋಬಹುದು, ಆಮೇಲೆ ಆಟ ಆಡ್ಕೋಬಹುದು, ಮತ್ತೆ ಏನೋ ಸ್ಟಡೀಸ್ ಓದ್ಕೊಂತಾರೆ ಅಂತಂದ್ರೆ ಗೆಟ್ ಟುಗೆದರ್ ಚೆನ್ನಾಗಿದೆ ಸರ್ ಇದು, ತುಂಬಾ ತುಂಬಾನೇ ಚೆನ್ನಾಗಿದೆ. ಒಂದು ಬರ್ಡೇ ಪಾರ್ಟಿನೇ ಮಾಡ್ಬೋದು ಸರ್ ಇಲ್ಲಿ. ಹೌದು ಸರ್, ಯಾಕಂದ್ರೆ ಎಲ್ಲಾ ಕಡೆ ಬಾಲ್ಕನಿಗಳು ಹೆಂಗಿರುತ್ತೆ ಅಂದ್ರೆ ಸುಮ್ಮನೆ ಬಂದು ನಿಂತ್ಕೊಂಡು ಹಿಂಗ್ ನೋಡಿ ಮತ್ತೆ ವಾಪಸ್ ಹೋಗಿರುತ್ತೆ. ಹೌದು ಹೌದು. ಸೊ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ, ಆಮೇಲೆ ಬೇರೆ ಎಲ್ಲ ರೂಮ್ಗೂ ಕೊಡೋ ಬದಲಾಗಿ ಒಂದಕ್ಕೆ ಕೊಟ್ರು ಸ್ಪೇಷಿಯಸ್ ಆಗಿ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಚೆನ್ನಾಗಿ ಮಾಡಿದ್ರ ಬಿಡಿ. ಅಲ್ಲೊಂದು 2 ಇದು ಕೊಟ್ಬಿಟ್ಟಿದ್ರ ಸ್ಟೇರ್ ಕೇಸ್ಗೆ ಸರ್. ಮತ್ತೆ ಮೇಲ್ಗಡೆ ಫ್ಲೋರ್ ಹೋಗ್ತೀವಲ್ಲ, ಸೇಮ್ ಕಂಟಿನ್ಯೂಟಿ ಇದೆ. ಅಲ್ಲಿ ಟೈಲ್ಸ್ ಅಷ್ಟೇ ಫುಲ್ ಲೈಟಿಗೆ ತಗೊಂಡ್ಬಿಟ್ಟಿದ್ದೀವಿ ಸರ್. ಓಕೆ ಓಕೆ ಓಕೆ, ಚೆನ್ನಾಗಿದೆ ಸರ್ ಇದು. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ ಹಾಗೆ ಸರ್. ಸೊ ಇದು ಫ್ರಾಸ್ಟೆಡ್ ಹಾಕ್ಬಿಟ್ರಲ್ಲ ಇದಕ್ಕೆ ಗ್ಲಾಸ್? ಹೌದು ಸರ್, ಎಲ್ಲ ಕಡೆನೂ ಫ್ರಾಸ್ಟೆಡ್, ಕಂಪ್ಲೀಟಾಗಿ ಫ್ರಾಸ್ಟೆಡ್ ತೊಗೊಂಡ್ಬಿಟ್ಟಿದ್ರ. ಅಲ್ಲಿ ಇದರಲ್ಲಿ ಮೇಲೆ ಮಸ್ಕಿಟೋ ಟ್ರ್ಯಾಕ್ ಕೂಡ ಇದೆ ಸರ್. ಚೆನ್ನಾಗಿ ಬಂದಿದೆ ಸರ್ ಇದು. ಸೊ ಇದಕ್ಕೆ ಕಾಮನ್ ವಾಶ್ರೂಮ್ ಸರ್? ಕಾಮನ್ ಆಗಿ ಕೊಟ್ಟಿದ್ದೀವಿ ವಾಶ್ರೂಮು, ಬಟ್ ಯೂಸ್ ವಾಶ್ರೂಮ್ನ ಕೊಟ್ಟಿದ್ದೀವಿ ಸರ್. ಸೈಜ್ ಸರ್ ಇದು ಸರ್ ಅಗೇನ್ ಮತ್ತೆ 6 feet by 8 feet ಸಿಗುತ್ತೆ ಸರ್. 6 by 8 ಅಷ್ಟೇ ದೊಡ್ಡದಾಗಿದೆ, ಫುಲ್ ಸ್ಪೇಷಿಯಸ್ ಆಗಿದೆ ಸರ್. ಕರೆಕ್ಟ್ ಸರ್. ಇದು ಆ ಬಾತ್ರೂಮ್ ಮೇಲ್ಗಡೆನೇ ಬರುತ್ತಲ್ವಾ ಇದು? ಹೌದು ಸರ್, ಅದ್ರ ಮೇಲ್ಗಡೆನೇ ಬರುತ್ತೆ. ಅವ್ರು ಟೈಲ್ಸ್ ಅಲ್ಲಿ ಕೆಳಗಡೆ ಏನು ಯೂಸ್ ಮಾಡೋದಲ್ಲ ಅದನ್ನೇ ಯೂಸ್ ಮಾಡಿದ್ದೀವಿ ಸರ್. ರೂಪ್ ಲೆವೆಲ್ವರೆಗೆ ಹಾಕಿದ್ದೀರಾ? ಹೌದು ಸರ್, ಫುಲ್ ಲೈಟಿಗೆ ಟೈಲ್ಸ್ ತೊಗೊಂಡಿದ್ದೀವಿ ಸರ್. ಇದ್ರ ಸೆರಾನ ಸರ್ ಇದು ಫಿಟ್ಟಿಂಗ್ಸ್ ಎಲ್ಲ? ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಸರ ಹೋಗಿದ್ದೀವಿ ಸರ್. ಓಕೆ, ಇದೊಂದು ತೋರಿಸ್ಬೋದು. ಆಮೇಲೆ ಇಲ್ಲೂ ಕೂಡ ಒಂದು ಮಿರರ್ ಹಾಕೋಬಹುದು, ಒಂದು ಲೈಟ್ ಪ್ರೊವಿಷನ್ ಕೊಟ್ಟಿದ್ದೀವಿ. ಮತ್ತೆ ಟವಲ್ ರಾಡು ಪ್ರತಿಯೊಂದನ್ನು ಕೂಡ ಪ್ಲಾನ್ ಆಗಿ ಚೆನ್ನಾಗಿ ಮಾಡಿದ್ರೆ ಬಿಡಿ ಸರ್. ಬನ್ನಿ ಸರ್ ಇಲ್ಲಿ. ಈ ಕಡೆ ಬಂದರೆ ಇನ್ನೂ 2 ರೂಮ್ ಇದೆ ಸರ್ ಇಲ್ಲಿ. ಇಲ್ಲಿ 2 ಇನ್ನೂ ದೊಡ್ಡ ರೂಮ್ಸ್ ಇದೆ ಸರ್. ಹಾಂ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಇದೊಂದು ಕಿಡ್ಸ್ ರೂಮ್, ಮತ್ತೆ ಇದು ಕೂಡ ಕಿಡ್ಸ್ ರೂಮ್. ಇದೇ ತೋರಿಸ್ಬಿಡೋಣ ಫಸ್ಟ್ ತೋರಿಸ್ಬಿಡೋಣ ಸರ್. ಯೂನಿಕ್ ಆಗಿದೆ ಈ ರೂಮ್ ಇದು. ನೋಡ್ಬೋದು ಸರ್, ಈ ಪೇಂಟಿಂಗ್ ಎಲ್ಲ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಅದ್ರಲ್ಲಿ ಮಾಡಿದ್ವಲ್ಲ. ಹೌದಾ? ಸ್ಕ್ರೀನ್ ಮತ್ತೆ ಪೇಂಟ್ ಎಲ್ಲನೂ ಕೂಡ ಅದೇ ಥರದ್ದು ಬೇಕು ಅಂತೇಳಿ ಮಾಡಿಸ್ಕೊಂಡ್ರು. ಅಂದ್ರೆ ಇದು ನೀವೇ ಮಾಡ್ಕೊಟ್ರ ಸರ್ ಪೇಂಟಿಂಗ್ ಎಲ್ಲ? ಹೌದು ಸರ್. ಇದೇ ಬಜೆಟ್ ಅಲ್ಲಿ ಆಯ್ತಾಯ್ತು? ಬಜೆಟ್ ಒಳಗಡೆ ಬಂದಿದೆ, ಎಲ್ಲ ಬಂದಿದೆ. ಹೌದು ಸರ್. ಈ ರೂಮ್ ಎಷ್ಟು ಸೈಜ್ ಏನಿದೆ ಸರ್ ಇದು? ಸರ್ ಈ ರೂಮ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಅಗಲ ಬಂದ್ಬಿಟ್ಟು 11 ಅಡಿ ಇದೆ, ಲೆಂತ್ ಬಂದ್ಬಿಟ್ಟು ನಮಗೆ 16 ಅಡಿ ಸಿಗುತ್ತೆ ಸರ್. 11ಕ್ಕೆ 16 ಸಿಗುತ್ತೆ. ಹೌದು ಸರ್. ಇಲ್ಲಿವರೆಗೆ ಇದೆ ಇದು? ಹೌದು ಸರ್. ಸಜ್ಜಾಕಿದ್ದೀರಾ? ಇದು ಮೇಲ್ಗಡೆನೇ ಜಾಗ ಇದೆ? ಜಾಗ ಇದೆ ಸರ್, ಸ್ಟೋರ್ ರೂಮ್ ಥರ ಜಾಗ ಇದೆ. ಎಷ್ಟು ಸರ್ ಇದೆ ಜಾಗ? ಆಮೇಲೆ ಮೇಲ್ಗಡೆ ಎಲ್ಲ ಲಾಫ್ಟ್ ಕ್ಲೋಸ್ ಮಾಡೋದಾದ್ರೆ ಸಾಕು ಸರ್. ಸಾಕು ಅಂತ ಹೇಳ್ತಾರೆ. ಆರಾಮಾಗಿ ಸ್ಟೋರ್ ರೂಮ್ ಥರ ಇರುತ್ತೆ. ಆಮೇಲೆ ಏನಾರ ಫ್ಯೂಚರ್ಗೆ ಆಮೇಲೆ 2 ರೂಮ್ಗೂ ವಾರ್ಡ್ರೋಬ್ಸ್ ಪ್ಲಾನ್ ಮಾಡಿಲ್ಲ ಸರ್. ಏನಕ್ಕೆ ಅಂತಂದ್ರೆ ಇನ್ನೂ ಚಿಕ್ಕವ್ರು ಇದ್ದಾರೆ ಅಲ್ಲಿ ಸರ್, ರೂಮಲ್ಲೇ ಇರ್ತಾರೆ, ಒಂದರಲ್ಲೇ ಸಾಕು ಅಂತ ಸರ್. ಆಮೇಲೆ ಇನ್ನು ಅವ್ರು ದೊಡ್ಡವರಾದ್ಮೇಲೆ ಮತ್ತೆ ಟ್ರೆಂಡ್ ಚೇಂಜ್ ಆಗಿರುತ್ತೆ, ಮತ್ತೆ ಹೊಸದಾಗಿ ಮತ್ತೆ ಮಾಡಬೇಕು ಅನ್ನೋದ್ಬಿಟ್ಟು ಬರೀ ಸಿವಿಲ್ ವರ್ಕ್ ಮಾತ್ರ ಮಾಡಿಟ್ಟಿದ್ದೀವಿ. ಓಕೆ ಓಕೆ ಓಕೆ, ಬನ್ನಿ ಸರ್ ಮುಂದೆ ಹೋಗೋಣ. ಎಸ್ ಸರ್. ಸೇಮ್ ಡೋರ್ ಮಾತ್ರ ಎಲ್ಲದಕ್ಕೂ ಒಂದೇ ಡೋರ್? ಒಂದೇ ಥರ ಇದೆ. ಓಕೆ ಓಕೆ ಸರ್. ಈ ಕಡೆ ಇನ್ನೊಂದು ರೂಮು ಸರ್, ಈ ಕಡೆ ಬಂದಿದ್ರೆ ಇನ್ನೊಂದು ರೂಮು ಸರ್. ಇದು ಸೇಮ್ ಸೈಜ್ ಇದೆ ಸರ್. ಸೇಮ್ ಸೈಜ್ ಇದೆ? ಸೇಮ್ ಸೈಜ್ ಇದೆ. ಅದು ಅಂದರೆ ಒಂದು ಸ್ವಲ್ಪ ಸ್ಕ್ಯೂ ಇದೆ, ಇದು ಫುಲ್ ಪ್ರಾಪರ್ ಆಗ್ಲಿಕ್ಕೆ ಬಂದಿದೆ. ಓಕೆ ಓಕೆ ಓಕೆ. 11 ಅಡಿ 2-3 ಇಂಚಿಗೆ 16 ಅಡಿ ಸಿಗುತ್ತೆ ಸರ್. ಫುಲ್ ಸ್ಪೇಷಿಯಸ್ ಆಗಿದೆ. ಇಲ್ಲೇನೋ ಕಾಟ್ ಗೀಟ್ ಎಲ್ಲ ಏನು ಮಾಡಿಲ್ಲ, ಜಸ್ಟ್ ಒಂದು ವಿಂಡೋಸು ನೋಡ್ಬೋದು ಸರ್. ವಿಂಡೋಸು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಎಲ್ಲ ಫ್ರಾಸ್ಟೆಡ್ ಕೊಟ್ಬಿಟ್ಟಿದ್ದೀರಲ್ವಾ? ಸರ್ ಚೆನ್ನಾಗಿ ಬಂದಿದೆ ಬಿಡಿ ಸರ್, ಇದು ಸೂಪರ್ ಆಗಿದೆ. ಅಲ್ಲಿ ಪೇಂಟಿಂಗ್ಸ್ಗಳು ಅಷ್ಟೇ, ಒಂದು ವಾಲು ಹೈಲೈಟ್ ಮಾಡಿದ್ದು ಒಳ್ಳೆ ಕೆಲಸ ಮಾಡಿದೆ ಸರ್. ಹೌದು ಸರ್, ಎಲ್ಲ ಬರೀ ಪೇಂಟಿಂಗ್ ಎಲ್ಲ ಇದೇ ಸೇಮ್ ಡಿಸೈನ್ ಎಲ್ಲ ಕಡೆನೂ ಮಾಡಿದ್ದೀವಿ. ಓಕೆ. ಒಂದು ಹೈಲೈಟ್ ವಾಲ್ ಅಂತ ಹೇಳ್ಬಿಟ್ಟು ಅದಕ್ಕೆ ಗೋಲ್ಡ್ ಬೀಡಿಂಗ್ ಮಾಡಿ ಪ್ಲಾನ್ ಮಾಡಿದ್ದೀವಿ ಸರ್. ಫ್ಲೋರಿಂಗ್ ಎಲ್ಲ ಸೇಮ್ ಅಲ್ವಾ ಸರ್? ಫ್ಲೋರಿಂಗ್ ಅಷ್ಟೇ ಸರ್, ಎಂಟೈರ್ ಮನೆಗೆ ಸೇಮ್ ಫ್ಲೋರಿಂಗು. ಆಮೇಲೆ ಎಂಟೈರ್ ರೂಮ್ ನೋಡ್ಬೋದು ಸರ್, ಒಂದು ಎಲ್ಲೂ ಒಂಥರ ಸೀಮ್ಲೆಸ್ ಥರ ಆರಾಮಾಗಿ ಕಾಮಾಗಿರೋ ಥರ ಪ್ಲಾನ್ ಮಾಡಿದ್ದೀವಿ ಸರ್. ಕರೆಕ್ಟ್ ಸರ್, ಇದು ನೀಟಾಗಿದೆ ರೂಮ್ ಸರ್. ಇಲ್ಲಿ ಇಷ್ಟಕ್ಕೆ ಇಲ್ಲಿಂದ ಇಲ್ಲಿಗೆ ವಾರ್ಡ್ರೋಬ್ ಮಾಡ್ಕೊಳಕ್ಕೆ ಅಂತ ಪ್ಲಾನ್ ಬಿಟ್ಟಿದ್ದೀರಾ? ಓಕೆ
ಸರ್ ಇವಾಗ ಟೆರಸ್ಸು ಸರ್ ಟೆರೇಸ್ ಹತ್ರ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 3 ರೂಮ್ ನೋಡಿದ್ವಿ, ಕೆಳಗಡೆ ಒಂದು ರೂಮ್ ಕಮ್ ಮೇಕಪ್ ರೂಮ್ ಕೂಡ ನೋಡಿದ್ವಿ. ಹೌದು. ಮೇಲ್ಗಡೆ ಇನ್ನೊಂದು ಬ್ಯೂಟಿಫುಲ್ ರೂಮ್ ಇದೆ, ಕಾಂಪ್ಯಾಕ್ಟೆಡ್ ರೂಮ್. ಅದನ್ನು ಕೂಡ ತೋರಿಸ್ತೀನಿ ಸರ್. ಇಲ್ಲಿ ಸ್ಕೈಲೈಟ್ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಸ್ಕೈಲೈಟ್ ಇದೆ. ಆಮೇಲೆ ಆಲ್ಮೋಸ್ಟ್ ಒಂದು 3 ಮಧ್ಯದಲ್ಲಿ ಕಾಂಕ್ರೀಟ್ ಹಾಕ್ಬಿಟ್ಟು 3 ಓಪನಿಂಗ್ ಇಟ್ಕೊಂಡಿದ್ವಿ. ಬಟ್ ಗ್ಲಾಸ್ ಮಾತ್ರ ಫುಲ್ ಗ್ಲಾಸ್ ಕೊಟ್ಬಿಟ್ಟಿದ್ದೀವಿ. ಫುಲ್ ಗ್ಲಾಸ್ ಕೊಟ್ಟಿದ್ದೀರಾ? ಗ್ಲಾಸ್ ಕೊಟ್ಟಿದ್ದೀವಿ. ಸೇಫ್ಟಿಗೂ ಕೂಡ ಇರುತ್ತೆ, ಫುಲ್ ಓಪನ್ ಇಡೋದು ಬೇಡ ಅಂತ ಹೇಳಿ ಓಕೆ ಮಾಡಿದ್ದೀವಿ ಸರ್. ಓಕೆ. ಆಮೇಲೆ ಇಲ್ಲಿ ಬಂದ್ರೆ ತೋರಿಸಿ ಸರ್, ಯಾಕಂದ್ರೆ ಯಾವಾಗ ರೆಗ್ಯುಲರ್ ರೈಲಿಂಗ್ಸ್ ಮಾತ್ರ ಕೊಡ್ತಾ ಇದ್ವಿ. ಹೌದು. ಸ್ವಲ್ಪ ಮಕ್ಕಳು ಚಿಕ್ಕವರು ಇರೋದ್ರಿಂದ ಸಡನ್ ಆಗಿ ಇಲ್ಲಿಂದ ಬಗ್ತಾರೆ ಅಂತಂತೇಳಿ ಹೌದು ಇದನ್ನ ಫುಲ್ ಲೈಟಿಗೆ ಅಂತ ಹೇಳ್ಬಿಟ್ಟು SS ರೈಲಿಂಗ್ಸ್ ನ ಕೊಟ್ಟಿದ್ವಿ. ಸೊ ಕಂಪ್ಲೀಟ್ ಆಗಿ SS ರೈಲಿಂಗ್ಸ್ ಕೊಟ್ಟಿದ್ದೀರಾ? ಸೇಫ್ಟಿ ಅಲ್ವಾ ಸರ್ ಅದು? ಹೌದು ಸರ್. ಆಮೇಲೆ ಈ ಮೋಲ್ಡ್ ಎಲ್ಲಾನು ಸರ್ ಒಂದು 8 ಫೀಟ್ ಅಲ್ಲಿ ಕ್ಯಾಶ್ ಮಾಡಿದೀವಿ ಸರ್. ಓಕೆ. ಇದು ಇಲ್ಲಿಂದ ಇಲ್ಲಿವರೆಗೂ 8 ಫೀಟ್ ಇದೆ. ಆಮೇಲೆ ಎಕ್ಸಾಕ್ಟ್ಲಿ ಈ ಡೋರ್ ಒಂದು ತೋರಿಸಿ ಸರ್. ಇಲ್ಲೂ ಡೋರ್ ಬರುತ್ತಾ? ಇದು ಡೋರ್ ಬರುತ್ತೆ ಸರ್. ಸೊ ಇಲ್ಲಿನ ಡೋರ್ ಕೂಡ ಸೇಮ್ ಡೋರ್ ಬರುತ್ತೆ. ಆಮೇಲೆ ಇದಕ್ಕೆ ಅಗೇನು ಸೇಫ್ಟಿ ಡೋರ್ ಕೂಡ ಬರುತ್ತೆ ಸರ್. ಸೇಫ್ಟಿ ಅಂತ ತೊಗೊಂಡಿದ್ದೀರಾ ಇದಕ್ಕೆ? ಹಾಂ ಸರ್. ಡಬಲ್ ಡೋರ್ ಅಂತೂ ಇದೆ. ಡಬಲ್ ಡೋರ್ ಇದೆ ಸರ್. ಇದಿಷ್ಟು ಕ್ಲೋಸ್ ಆಗುತ್ತೆ ಸರ್ ಇಲ್ಲಿ. ಹೆಂಗ್ ಸರ್ ಇದು 45 ಲಕ್ಷದಲ್ಲಿ ಎಲ್ಲದೂ ಬಂತು ಅಂದ್ರೆ ಹೆಂಗೆ ಅಂತ? ಇಷ್ಟೊಂದು ಡೋರ್ಗಳು, ಸೇಫ್ಟಿ ಡೋರು, SS ಗ್ರಿಲ್ಲು, ಸ್ಕೈಲೈಟ್. ಈ ಏರಿಯಾ ನೋಡ್ಬೋದು ಸರ್, ಇದೊಂಥರ ಡಿಫ್ರೆಂಟ್ ಆಗಿ ಮಾಡಿದೀವಿ. ಯಾವ ಬಿಲ್ಡಿಂಗ್ ಅಲ್ಲಿ ಈ ತರದ್ ಮಾಡಿಲ್ಲ. ಓಕೆ. ಎಕ್ಸಾಕ್ಟ್ಲಿ ಇದೊಂದು ಮಾತ್ರ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ ಇದರಲ್ಲಿ. ಹೇಳಿ. ಓಕೆ. ಇದನ್ನ ಇಲ್ಲಿ ಗಂಟೆ ತಗೊಂಡು ಇಲ್ಲಿಂದ ಮತ್ತೆ ಸ್ಟೆಪ್ ಅಪ್ ಮಾಡಿದೀವಿ ಸರ್. ಓಕೆ. ಏನಕ್ಕೆ ಅಂತಂದ್ರೆ ಇವ್ ಬರೀ ಇದಿಷ್ಟು ರೂಮ್ ಮಾತ್ರನೇ ಪ್ಲಾನ್ ಮಾಡೋಣ ಅನ್ಕೊಂಡ್ವಿ. ಮತ್ತೆ ಆಮೇಲೆ ಏನಾಯ್ತು, ಒಂದು ಸೋಲಾರ್ಗೆ ಹೆಂಗೋ ಸ್ಟೆಪ್ ಡೌನ್ ಸ್ಟೆಪ್ ಅಪ್ ಬೇಕಾಗುತ್ತೆ ಅಂತ ಹೇಳಿ ಹೆಂಗೋ ಕುಬೇರ್ ಮೂಲೆ ಬರುತ್ತೆ, ಫುಲ್ ಲೈಟ್ ಮಾಡೋಣ, ನೀವು ಸ್ಟೇರ್ ಕೇಸ್ಗೆ ರೂಮ್ ಇಲ್ಲಿ ಕೊಡ್ತೀವಿ, ಎರಡಕ್ಕೂ ಇಂಟರ್ ಕನೆಕ್ಟ್ ಮಾಡೋಣ ಅಂತ ಹೇಳಿ ಇದೊಂದು ಬ್ರಿಡ್ಜ್ ತರ ಒಂದು ಪ್ಲಾನ್ ಮಾಡಿದ್ವಿ. ಒಳ್ಳೆ ಸರ್. ಇದು ಮೇಲ್ಗಡೆ ಟೆರಸ್ ಅಲ್ಲಿ ಓಡಾಡಕ್ ಚೆನ್ನಾಗಿರುತ್ತೆ ಸರ್. ಮೇಲೆ ಇಳಿದು ಓಡಾಡೋ ತರ ಇರುತ್ತೆ. ಅಂಡ್ ಇಲ್ಲಿ ಬಂದ್ವಿ ಅಂದ್ರೆ ಸರ್ ಇದೊಂದು ಚಿಕ್ಕದಾಗಿ ಒಂದು ಗೆಸ್ಟ್ ರೂಮ್ ಇದೆ ಸರ್. ಗೆಸ್ಟ್ ರೂಮ್ ಇದು? ಗೆಸ್ಟ್ ರೂಮ್. ಸೈಜ್ ಹೇಳಿ ರೂಮ್ದು ಸರ್. ಈ ಸೈಜ್ ಬಂದ್ಬಿಟ್ಟು ನಮಗೆ 8 ಅಡಿ ಅಗಲ ಇದೆ, ಉದ್ದ ಬಂದ್ಬಿಟ್ಟು 14 ಅಡಿ ಇದೆ ಸರ್. 8ಕ್ಕೆ 14 ಇದೆ ಸರ್. ಓಕೆ. ಸಜ್ಜಾಲ ಕೊಟ್ಟಿದ್ದೀರಾ? ಸಜ್ಜೆಲ್ಲ ಕೊಟ್ಟಿದ್ದೀವಿ. ಹಳೆ ಬೀರು ಇದ್ದಿದ್ದು ಮೇಲೆ ತಂದು ಇಟ್ಟಿದ್ದಾರೆ. ಆಮೇಲೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ ಇಲ್ಲಿ. ಸೊ ಯಾರೋ ಬ್ಯಾಚುಲರ್ ಎಲ್ಲ ಇರ್ಬೋದಲ್ವಾ ಸರ್? ಬ್ಯಾಚುಲರ್ ಅಂದ್ರೆ ಆಚೆ ಸ್ಟೇರ್ಸ್ ಇಲ್ವಲ್ಲ ಸರ್. ಓ ಕರೆಕ್ಟ್. ಸ್ವಂತಕ್ಕೆ ಯೂಸ್ ಮಾಡ್ಬೇಕಿತ್ತು. ಯೂಸ್ ಮಾಡಬೇಕು. ಓಕೆ. ಇವ್ರ ಫ್ಯಾಮಿಲಿ ಎಲ್ಲ ಯಾರಾದ್ರೂ ಹುಡುಗರು ಇದ್ರೆ ಆರಾಮಾಗಿ ಟೆರೇಸ್ ಅಲ್ಲಿ ಇದ್ದಾಗ ಏನೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ತರದೆಲ್ಲ ಮಲ್ಟಿಪರ್ಪಸ್ ತರ ಇಲ್ಲಾಂದ್ರೆ ಇಂಡೋರ್ ರೂಮ್ ತರನು ಯೂಸ್ ಮಾಡಬಹುದು. ಈ ಕಡೆ ಬಂದ್ರೆ ಅಂದ್ರೆ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲೊಂದು ಬಟ್ಟೆ ಒಗೆಯಕ್ಕೆ ಕಲ್ಲ ಕೊಟ್ಬಿಟ್ಟಿದೀವಿ. ಯಾಕಂದ್ರೆ ಒಳಗಡೆ ವಾಷಿಂಗ್ ಮಿಷಿನ್ ಇರುತ್ತಲ್ಲ, ಏನಾದ್ರು ಬೇಕಂದ್ರೆ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ. ಮತ್ತೆ ಇಲ್ಲೊಂದು ಸಜ್ಜೆ ಕೊಟ್ಬಿಟ್ಟಿದೀವಿ ಸರ್. ಎಲ್ಲಿ ಸರ್ ಸಜ್ಜೆ? ಇಲ್ಲೊಂದು ಸಜ್ಜೆ ಕೊಟ್ಟಿದೀವಿ. ಓಕೆ. ಇದರಿಂದ ಮೇಲಕ್ಕೆ ಹೋಗ್ಬೋದು ಸರ್. ಮೇಲಕ್ಕೆ ನೆಕ್ಸ್ಟ್ ಹೋಗೋಣ. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಇಲ್ಲಿ ಏನು ಕಂಪ್ಲೀಟ್ ಓಪನ್ ಟೆರೇಸ್ ಕೊಟ್ಟಿದ್ದೀವಿ ಸರ್. ಇದೇ ಬ್ಲೂ ಕಲರ್ ಇದು ಯಾವ್ದು ಸರ್? ಇದು ಆಲ್ಮೋಸ್ಟ್ ಪೇಂಟ್ ಸರ್, ವಾಟರ್ ಪ್ರೂಫ್ ಪೇಂಟ್ ಹೊಡೆದು. ವಾಟರ್ ಪ್ರೂಫ್ ಹಾಕಿರ್ತೀರಾ? ಹೌದು ಸರ್. ಇದು ಕಂಪ್ಲೀಟ್ ಆಗಿ ಟೆರೇಸ್ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಒಂದು ಸ್ವಲ್ಪ ಹೈಟ್ ಪ್ಯಾರಾಪಿಟ್ ನೋಡ್ಬೋದು, ರೆಗ್ಯುಲರ್ ಹೈಟ್ಗಿನ್ನ ಒಂಚೂರು ಜಾಸ್ತಿ ಮಾಡಿದ್ದೀವಿ ಸರ್. 4 ಫೀಟ್ ತೊಗೊಂಡಿದ್ದೀರಾ? 4 ಫೀಟ್ ತೊಗೊಂಡಿದ್ವಿ. ಹೌದು ಸರ್. ಜಾಸ್ತಿನೇ ಇದೆ ಸರ್ ಅದು. ಇದೆ ಸರ್. ಹಾಂ ಸರ್. ಓಕೆ. ಹಾಂ ಸರ್. ಸೊ ಇಲ್ಲೊಂದು ಟೆರೇಸ್ ಬರುತ್ತೆ, ಈ ಕಡೆ ಒಂದು ಟೆರೇಸ್ ಬರುತ್ತಲ್ವಾ ಸರ್? ಇಲ್ಲಿ ಅಲ್ಲೊಂದು ಚಿಕ್ಕದೊಂದು ಟೆರೇಸ್. ಇಲ್ಲೊಂದು ಚಿಕ್ಕದೊಂದು ಟೆರೇಸ್ ಬರುತ್ತೆ. ಹಾಂ ಸರ್. ಇಲ್ಲಿ ಬಟ್ಟೆ ಗಿಟ್ಟೆ ಒಣಸಕ್ಕೆಲ್ಲ ಇದನ್ನ ಯೂಟಿಲೈಸ್ ಮಾಡ್ಕೊಬೋದು ಸರ್ ಇಲ್ಲಿ? ಹಾಂ ಸರ್. ಇಲ್ಲ ಸರ್, ಇಲ್ಲಿ ಬಟ್ಟೆ ಹೋಗಕ್ಕೆ ಇಲ್ಲೊಂದು ತೋರಿಸ್ತೀನಿ ಬನ್ನಿ. ಬ್ಯೂಟಿಫುಲ್ ಆಗಿ ಒಂದು ಮಾಡಿದ್ದೀವಿ. ಏನು ಮಾಡಿದ್ರಿ ಸರ್? ನೋಡ್ಬೋದು ಸರ್. ಇವಾಗ ಇದೇನು ಮಾಡಿದ್ವಿ ಅಂದ್ರೆ ಇಲ್ಲಿ ಬಟ್ಟೆ ಒಣಗಿಸ್ತಾ ಇರ್ತೀವಿ. ಬೈ ಚಾನ್ಸ್ ಆಟ ಆಡ್ಬೇಕಾದ್ರೆ ಇಲ್ಲಿ ಯಾವ್ದಾನ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಅದು ಅಡ್ಡ ಆಗುತ್ತೆ ಅಂತೇಳಿ ಇದು ಹಿಂಗೆ ಫೋಲ್ಡಬಲ್ ಮಾಡಿಕ್ಕಿದ್ದೀವಿ ಸರ್. ಬಟ್ಟೆ ಒಗೆಯೋದು ಕೂಡ ಫೋಲ್ಡೇಬಲ್ ಇವಾಗ. ಬಟ್ಟೆ ಒಣಗಿಸೋದು ಸರ್. ಒಣಗಿಸೋದು ಈ ಥರ ಸ್ಟ್ಯಾಂಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಬಟ್ಟೆ ಏನು ಯೂಸ್ ಮಾಡಂಗಿಲ್ಲ, ಯಾವ್ದಾನ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅಂತಂತಂದ್ರೆ, ಇಲ್ಲಿ ಆಟ ಆಡ್ತಾ ಇದೀವಿ ಅಂತಂತಂದ್ರೆ ಇದನ್ನ ಬಿಚ್ಚಿಬಿಟ್ಟು ಸೈಡ್ಗೆ ಇಟ್ಬಿಡು. ಒಳ್ಳೇದಲ್ಲ ಸರ್ ಇದು? ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿ ಮಾಡಿದ್ದೀರಾ. 2 ಟೆರಸ್ ಸಿಗುತ್ತೆ ಇವ್ರಿಗೆ ಅಲ್ವಾ? ಸಿಗುತ್ತೆ ಸರ್. ಓಕೆ. ಇಲ್ಲಿ ಮೇಲ್ಗಡೆ ಹೋದ್ರೆ ಹೋದ್ವಿ ಅಂತಂದ್ರೆ ಇದು ಆಮೇಲೆ ಟ್ಯಾಂಕ್ ರೂಮು ಮತ್ತೆ ಸೋಲಾರ್ ಅದೆಲ್ಲ ಡಿಫ್ರೆಂಟ್ ಆಗೈತೆ. ಬನ್ನಿ ಸರ್ ತೋರಿಸಿ. ಇಲ್ಲಿ ಟೆರಸ್ ಅಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲಿ ಯೂಶಲಿ ಏನು ಮಾಡ್ತಾ ಇದ್ವಿ, ಇಲ್ಲೊಂದು ಸ್ಟ್ಯಾಂಡ್ ಮಾಡಿ ಮತ್ತೆ ಇದನ್ನ ಮೇಲೆ ಇಟ್ಬಿಟ್ಟು ಸೋಲಾರ್ ಎಲ್ಲ ಇಲ್ಲಿ. ಹೌದು. ಇವಾಗ ಏನ್ ಮಾಡಿದ್ವಿ ಅಂತಂದ್ರೆ ಇದು ಹೆಂಗೋ ಇದ್ರ ರೂಫ್ ಡೌನ್ ಹಾಕಿದೀವಲ್ಲ, ಇಲ್ಲೊಂದು 2 ಸ್ಟೆಪ್ಸ್ ಇಳ್ಕೊಂಡು ಹೋಗಿ ಈ ಬ್ರಿಡ್ಜ್ ಮೇಲೆ ಹೋಗೋದು. ಇಲ್ಲಿ ಸೋಲಾರ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ ಸರ್. ಇಲ್ಲಿ ಸೋಲಾರ್ ಹಾಕೋಣ ಅಂತ. ಆಮೇಲೆ ಟೆರೇಸು ಡಿಫ್ರೆಂಟ್ ಆಗಿರ್ಲಿ ಅಂತ ಸರ್. ಆಮೇಲೆ ಇದು ಸ್ಕೈಲೈಟ್ ಕೆಳಗಡೆ ನೋಡೋದಲ್ಲ, ಒಂದು ಫುಲ್ ಶೀಟ್ ಹಾಕಿದ್ದೀರಲ್ಲ? ಫುಲ್ ಶೀಟ್. ಹೌದು ಸರ್. ಫುಲ್ 8x4 ತೊಗೊಂಡಿದ್ದೀರಾ? ಹೌದು ಸರ್. ಇದು ಒಳ್ಳೆಯದೆ ಸರ್. ಇಲ್ಲೊಂಚೂರು ಜಾಗ ಇತ್ತು, ಹತ್ಕೊಂಡು ಇಲ್ಲಿ ಬರೋದಂತೆ. ಇಲ್ಲಿ ಟ್ಯಾಂಕು. ಸೊ ಈ ಟೆರಸಲ್ಲಿ ಯಾವುದೇ ಕಾರಣಕ್ಕೂ ಅಬ್ಜೆಕ್ಷನೇ ಇಲ್ಲ? ಏನು ಅಬ್ಜೆಕ್ಷನ್ ಏನಿಲ್ಲ ಸರ್. ಮಕ್ಕಳು ಆರಾಮಾಗಿ ಆಟ ಆಡ್ಕೋಬಹುದು. ಆ ಕಡೆ ಫುಲ್ ಜಾಗ ಇದೆ, ಇಲ್ಲಿ ಜಾಗ ಇದೆ, ಕಂಪ್ಲೀಟ್ ಆಗಿ ಆಟ ವೀಕ್ಷಕರೇ ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ಜಾಗ ಸ್ಟೆಪ್ ಮಾಡಿದ್ದೀವಿ ಸರ್. ಚೆನ್ನಾಗಿದೆ ಸರ್. ಈ ಸ್ಟೆಪ್ ಕೂಡ ತುಂಬ ಚೆನ್ನಾಗಿ ತೊಗೊಂಡಿದ್ದೀರಾ ಸರ್. ಕೆಲವು ಟೆಕ್ನಿಕಲಿ ಹೇಳಿ ಸರ್, ಲೈಕ್ ಯಾವ ಸೆಗ್ಮೆಂಟಲ್ಲಿ ಬಂತು ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಒಂದು ಪ್ರೀಮಿಯಂ ಸೆಗ್ಮೆಂಟಲ್ಲಿ ಬರುತ್ತೆ ಸರ್. ಅಂದರೆ ತುಂಬ ಹೈ ಎಂಡ್ ಅಲ್ಲ, ಪ್ರೀಮಿಯಂ ಮೀಡಿಯಂ ಅಂತ
ಹೇಳ್ಬೋದಾ? ಬರುತ್ತೆ, ಹೌದು ಸ್ವಲ್ಪ ಮಟೀರಿಯಲ್ಗಳು ಹೇಳ್ಬೋದು ಯಾವ್ದು? ಮಟೀರಿಯಲ್ ಆಸ್ ಯೂಶುವಲ್ ನಾವು ಪ್ಲಂಬಿಂಗ್ ಎಲ್ಲ ಆಶೀರ್ವಾದ್ ಯೂಸ್ ಮಾಡಿದೀವಿ. ಸರಿ. ಅಂಡ್ ಆಮೇಲೆ ವೈರಿಂಗ್ ಎಲ್ಲಾನು ಫಿನೋಲೆಕ್ಸ್ ಯೂಸ್ ಮಾಡಿದೀವಿ. ಸ್ವಿಚಸ್ ಲಿಶಾ ಯೂಸ್ ಮಾಡಿದೀವಿ. ಫಿಕ್ಚರ್ಸ್ ಬಂದ್ಬಿಟ್ಟು ಸರ ಯೂಸ್ ಮಾಡಿದೀವಿ. ಆಮೇಲೆ SS ಬಂದ್ಬಿಟ್ಟು JSW ಯೂಸ್ ಮಾಡಿದೀವಿ. ಓಕೆ. ಅಂಡ್ ಅದಾದ್ಮೇಲೆ ಕಂಪ್ಲೀಟ್ MS ಅಷ್ಟೇ 16 kg ಯೂಸ್ ಮಾಡಿದೀವಿ. ಮತ್ತೆಲ್ಲ ಪಿಕಾಕ್ ಅದೇನೋ ಒಂದು ಹೆಸರಿದೆ ಸರ್ ಗ್ರಾನೈಟ್ ಇದು, ಪಿಕಾಕ್ ಬ್ರೌನ್ ಏನೋ ಒಂದು ಹೆಸರು, ಸರಿ. ಆ ಗ್ರಾನೈಟ್ ಕಂಪ್ಲೀಟ್ ಆಗಿ ಯೂಸ್ ಮಾಡಿದೀವಿ. ಸಿಮೆಂಟ್ ಮತ್ತು TMT ಯಾವುದು? ಸಿಮೆಂಟ್ TMT ಬಂದ್ಬಿಟ್ಟು ಆಲ್ಮೋಸ್ಟ್ A1 ಗೋಲ್ಡ್ ಯೂಸ್ ಮಾಡಿರ್ತೀವಿ. ಓಕೆ. ಅಂಡ್ ಆಮೇಲೆ ಸಿಮೆಂಟ್ ಬಂದ್ಬಿಟ್ಟು ಅಲ್ಟ್ರಾಟೆಕ್ ಯೂಸ್ ಮಾಡಿರ್ತೀವಿ ಸರ್. ಓಕೆ ಓಕೆ ಓಕೆ. ಇಷ್ಟು ಯೂಸ್ ಮಾಡಿದೀವಿ. ಆಮೇಲೆ ಬ್ಲಾಕ್ಸ್ ಎಲ್ಲ ಹೈಡ್ರೋಲಿಕ್ ಬ್ಲಾಕ್ಸ್ ಯೂಸ್ ಮಾಡಿರ್ತೀವಿ. ಸೊ ಮೆಟೀರಿಯಲ್ ವೈಸು ತುಂಬಾ ಹೈ ಎಂಡ್ ಆಗಿ ಯೂಸ್ ಮಾಡ್ತಾ ಇದೀವಿ ಸರ್. ಆಮೇಲೆ ಎಲ್ಲೂ ಇವಾಗ ಕಂಪ್ಲೀಟ್ ಸ್ಟ್ರಕ್ಚರ್ ನೋಡ್ಬೋದು. ನಮ್ದ್ರಲ್ಲಿ ಏನಂತಂದ್ರೆ ಸ್ಟ್ರಕ್ಚರ್ ವೈಸು ನಮಗೆ ಯಾವುದೇ ಕಾಂಪ್ರಮೈಸೇಷನ್ ಅದೆಲ್ಲ ಏನಿರಲ್ಲ ಸರ್. ಸರಿ. ಯಾವ್ದನ್ನ ಫಾರ್ ಎಕ್ಸಾಂಪಲ್ ಬೇಸಿಕ್ ಪ್ಯಾಕೇಜ್ ತೊಗೊಂಡಿದ್ದಾರೆ ಅಂತಂದ್ರೂ ನಾವು ಅವ್ರಿಗೆ ಏನು ಮಾಡ್ತೀವಿ ಅಂತಂದ್ರೆ ಸ್ಟ್ರಕ್ಚರ್ಗೆ ಅಂತ ಹೇಳ್ಬಿಟ್ಟು ಸ್ಟೀಲು, ಸಿಮೆಂಟು ಮತ್ತೆ ಬ್ಲಾಕ್ಸ್ಗೆ ಸ್ವಲ್ಪ ಅಪ್ಗ್ರೇಡೇಷನ್ ಹೋಗ್ರಿ ಅಂತಂತೇಳಿ ಸ್ಟ್ರಕ್ಚರ್ನ ನಾವು ಎಲ್ಲ ಪ್ರಾಜೆಕ್ಟ್ಗೂ ಆಲ್ಮೋಸ್ಟ್ ಸಿಮಿಲರ್ ಮಾಡ್ತೀವಿ. ಬಟ್ ಫಿನಿಶರ್ಸ್, ಟೈಲ್ಸ್ ಮತ್ತೆ ಫಿಕ್ಚರ್ಸ್ ಇರ್ಬೋದು, ಪೈಂಟ್ ಇರ್ಬೋದು, ಇದರಲ್ಲಿ ಅವರಿಗೆ ಚಾಯ್ಸ್ ಕೊಡ್ತೀವಿ ಸರ್. ಅವ್ರಿಗೆ ಚಾಯ್ಸ್ ಕೊಟ್ಬಿಟ್ಟು ಅವ್ರನ್ನ ಮಾಡ್ಕೊಳಕ್ಕೆ ಹೇಳ್ತೀವಿ. ಅಂಡ್ ಆಮೇಲೆ ಎಲಿವೇಶನ್ ಅಷ್ಟೇ ಬೇಸ್ಡ್ ಆನ್ ದ ಬಜೆಟ್. ಇವಾಗ ಸ್ವಲ್ಪ ಏನೋ ಮೇಂಟೆನೆನ್ಸ್ ಹೆಂಗಿದೆ ಮತ್ತೆ ಯಾವ ಥರ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ ಅದ್ರ ಮೇಲ್ಗಡೆ ಪ್ಲಾನ್ ಮಾಡ್ತೀವಿ. ಓಕೆ ಸೂಪರ್ ಸರ್. ಸೊ ನೋಡಿದ್ರಲ್ಲ ನವನೀತ್ ಸರ್ ಮತ್ತು ರೂಪಾ ಮೇಡಮ್ ಅವ್ರ ಮನೇನ ಅವ್ರು ಅನ್ಕೊಳ್ದೇ ಇರೋ ರೀತಿಯಲ್ಲಿ ಮನೇನ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 2 BHK ಕನ್ಸಿಟ್ಕೊ ಬಂದವ್ರಿಗೆ 5 BHK ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಯಲ್ಲಿ ವರ್ಕ್ ಮಾಡೋದಕ್ಕೂ ಕೂಡ ಜಾಗ ಇದೆ ಇಲ್ಲಿ. ಸೊ ಕಮರ್ಷಿಯಲ್ ಕೂಡ ಸಿಕ್ತು ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಇದೇ ರೀತಿ ಬಜೆಟ್ ಕನ್ಸ್ಟ್ರಕ್ಷನ್ ಆದರೆ ಎಲ್ಲ ಬೇಗರು ಅಂತ ಇದ್ದರೆ ಡೆಫಿನೆಟ್ಲಿ ನೀವು RCCನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರಿನ 8ನೇ ಮೈಲಲ್ಲಿ ಇವ್ರ ಆಫೀಸ್ ಇದೆ. ಒಂದು ಬಾರಿ ವಿಸಿಟ್ ಮಾಡಿ. ಇವರು ಅಷ್ಟೇ ಎಲ್ಲ ಕಡೆ ವಿಸಿಟ್ ಮಾಡಿದ್ದಾರೆ, ಇವ್ರನ್ನೂ ವಿಸಿಟ್ ಮಾಡಿದ್ದಾರೆ. ನೀವು ಎಲ್ಲ ಕಡೆ ವಿಸಿಟ್ ಮಾಡಿ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬೋದು ವೀಕ್ಷಕರು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಅಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.